ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಭಾರತ ದೇಶ ಒಂದು ಅದ್ಭುತವಾದಂಥ ದೇಶ. ನಮ್ಮದು ಎಲ್ಲ ಹಂತದಲ್ಲಿ ಕೂಡ ಒಂದು ಪ್ರಬಲವಾಗಿರ್ತಕ್ಕಂಥ ರಾಷ್ಟ್ರ. ಈಗಂತೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಖ್ಯಾತಿಯನ್ನು ಗಳಿಸಿದಂಥ ರಾಷ್ಟ್ರ, ಹಿಂದೂ ರಾಷ್ಟ್ರ ಭಾರತ. ಇಲ್ಲಿ ಸಾಕಷ್ಟು ಘಟನೆಗಳನ್ನು ನಾವು ನೋಡ್ತೀವಿ. ಅದರಲ್ಲಿ ಕೂಡ ಯುದ್ಧಗಳು, ವಿಜಯೋತ್ಸವಗಳು, ಕಾರ್ಯಾಚರಣೆಗಳು ಇವೆಲ್ಲ ನೋಡಿದಾಗ ಫಸ್ಟಿಗೆ ನೆನಪಾಗುವುದು ನಮಗೆ ಅಂದರೆ ಜುಲೈ 26. ಕಾರಣ ಕಾರ್ಗಿಲ್ ವಿಜಯೋತ್ಸವ. ಈ ಕಾರ್ಗಿಲ್ ವಿಜಯೋತ್ಸವನ ನಾವು ಎಲ್ಲ ಹಂತವನ್ನು ನಾವು ತಿಳ್ಕೊಂಡಾಗ ನಮ್ಮ ದೇಶ, ನಮ್ಮ ಸೈನಿಕರು, ನಮ್ಮ ಸೇನಾಧಿಪತಿಗಳು, ನಮ್ಮ ದೇಶದ ವ್ಯವಸ್ಥೆ ಬಹಳ ಖುಷಿ, ಹೆಮ್ಮೆ ಅನಿಸುತ್ತೆ. ಮೊದಲು ನಾವೆಲ್ಲ ಸೈನಿಕರಿಗೆ ನಮ್ಮ ಆಸ್ಕ್ ನ್ಯೂಸ್ ಪರವಾಗಿ ಸಲ್ಯೂಟ್ ಸಲ್ಲಿಸ್ತೇವೆ. ಜೊತೆಗೆ ಕಾರ್ಗಿಲ್ದಲ್ಲಿ ಹುತಾತ್ಮರಾದ ಕೂಡ ನಾವು ಏನು ಗೌರವ ಅರ್ಪಣೆ ಮಾಡ್ತೇವೆ. ಅದರ ಜೊತೆಗೆ ದೇಶದ ಖ್ಯಾತಿಯನ್ನು ಬೆಳೆಸಿದಂಥ ಸೈನ್ಯಕ್ಕೆ ಒಂದು ದೊಡ್ಡ ಸಲ್ಯೂಟ್. ಕಾರ್ಗಿಲ್ ವಿಜಯೋತ್ಸವದ ಬಗ್ಗೆ ಎಲ್ಲರೂ ಮಾತನಾಡ್ತಾರೆ. ಜುಲೈ 26 ಅಂದರೆ ಬಂತೀಗ. ಕಾರ್ಗಿಲ್ ವಿಜಯೋತ್ಸವ ಯಾಕೆ ಮಾಡಿದರು, ಏನಿದ್ರ ಅರ್ಥ, ಕಾರ್ಗಿಲ್ ಅಂದ್ರೆ ಏನು, ಅದು ಎಲ್ಲಿದೆ, ಯಾವಾಗ ಈ ಒಂದು ಕಾರ್ಯಾಚರಣೆ ನಡೀತು? ಯಾಕಂದ್ರೆ ಕಾರ್ಗಿಲ್ ಯುದ್ಧ ಅಂತಾರೆ, ಬಟ್ ಅದು ಕಾರ್ಗಿಲ್ ಯುದ್ಧ ಅನ್ನೋದನ್ನ ಸ್ಪಷ್ಟವಾಗಿ ನಾವು ಈಗ ನಿಮ್ಗೆ ಗೊತ್ತಾಗತ್ತೆ. ಕಾರ್ಗಿಲ್ ಕಾರ್ಯಾಚರಣೆ ಅಂತ ಹೇಳ್ತಾರೆ. ಸೊ ಈ ಕಾರ್ಗಿಲ್ ಯುದ್ಧಕ್ಕೆ ಅಥವಾ ಕಾರ್ಗಿಲ್ ಕಾರ್ಯಾಚರಣೆಗೆ ಕಾರಣ ಏನು, ಅದರ ಹಿನ್ನೆಲೆ ಏನು, ಜೊತೆಗೆ ಏನಾಯಿತು, ಎಷ್ಟು ಸೈನಿಕರು ಹುತಾತ್ಮರಾದರು, ಎಷ್ಟು ನಾವು ಹಾನಿಯನ್ನು ಪಡ್ಕೊಂಡ್ವಿ, ಜೊತೆಗೆ ವಿಜಯ ಹೇಗೆ ಸಾಧಿಸಿದ್ವಿ, ಇದೆಲ್ಲ ವಿಚಾರವಾಗಿ ಸಮರ್ಪಕವಾದಂಥ ವಿಷಯವನ್ನು ತಿಳಿಸ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಶ್ರೀ ಸುಧೀರ್ ಗೋರ್ಪಡೆಯವರು. ಇವರು 17 ವರ್ಷಗಳ ಕಾಲ ನಮ್ಮ ದೇಶದ ಗಡಿಯಲ್ಲಿ ಸೇವೆ ಸಲ್ಲಿಸಿದವರು, ಅಂದರೆ ನಿವೃತ್ತ ಸೇನಾಧಿಕಾರಿಗಳು. ಅದರ ಜೊತೆಗೆ ಈಗ ನಮ್ಮ ಗದಗ ಜಿಲ್ಲೆಯ ಜಿಲ್ಲಾ ನ್ಯಾಯಾಲಯದಲ್ಲಿ ನ್ಯಾಯವಾದಿಗಳಾಗಿ ಸೇವೆ ಮಾಡ್ತಾ ಇದ್ದಾರೆ. ಸೊ ಅವರು ನಮ್ಮ ಜೊತೆಗಿದ್ದಾರೆ. ಸುಧೀರ್ ಗೋರ್ಪಡೆಯವ್ರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತೀವಿ ಸರ್. ನಮಸ್ತೆ. ಮೊದಲು ನಿಮಗೆ ಒಂದು ದೊಡ್ಡ ಸಲಾಂ. ಯಾಕಂದ್ರೆ ಸೇನೆಯಲ್ಲಿ 17 ವರ್ಷ ಸೇವೆ ಸಲ್ಲಿಸಿದ್ರಿ, ಅದು ಬಹಳಷ್ಟು ಹೆಮ್ಮೆ ಅನಿಸುತ್ತೆ, ಸೌಭಾಗ್ಯ. ಅದು ನಮಗೆ ಸಿಗುವುದಿಲ್ಲ, ಅದು ನಮ್ಮನ್ನ ರಕ್ಷಣೆ ಮಾಡಿದವರು ನೀವು. ಸೊ ನಿಮ್ಮ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿದೆ. ನಿಮ್ಮ ಪರಿಚಯ 1 ನಿಮಿಷ. ಸುಧೀರ್ ಗೋರ್ಪಡೆ, ಈಗಾಗಲೇ ಸನ್ಮಿತ್ರರು ಹೇಳಿದಂತೆ 17 ವರ್ಷಗಳ ಕಾಲ, ನನ್ನ ಶಿಕ್ಷಣದ ನಂತರ 17 ವರ್ಷಗಳ ಕಾಲ ಭಾರತೀಯ ಸೇನೆ ರಾಜ್ಪೂತ್ ರೆಜಿಮೆಂಟ್ನಲ್ಲಿ ನಾನು ಸೇವೆ ಸಲ್ಲಿಸಿದೆ. ಹೆಚ್ಚು ಅವಧಿ ಉತ್ತರ ಭಾರತದಲ್ಲಿ ಜಮ್ಮು ಕಾಶ್ಮೀರ ಪ್ರದೇಶ ಆಗಿರ್ಬೋದು, ಅಸ್ಸಾಂ ಪ್ರದೇಶ ಆಗಿರ್ಬೋದು, ನೇಫಾ ಬಾರ್ಡರ್ಸ್ ಆಗಿರ್ಬೋದು, ಅಲ್ಲಿನೇ ಸಿಕ್ಕಿಂ ಪ್ರದೇಶ, ಈ ಬಾರ್ಡರ್ಗಳಲ್ಲೇ ನಮ್ಮ ರೆಜಿಮೆಂಟ್ ಮುಖಾಂತರ ನಾನು ಸೇವೆ ಸಲ್ಲಿಸುವಂಥ ಒಂದು ಸೌಭಾಗ್ಯ ನನಗೆ ಸಿಕ್ತು. ಅದಾದ ನಂತರ ಬಂದು ಹೇಳಿದಂತೆ ಈ ಸದ್ಯ ಗದಗನಲ್ಲಿದ್ದು ವಕೀಲಿ ವೃತ್ತಿಯನ್ನ ಮಾಡ್ತಾ ಇದ್ದೇನೆ. ನಾನು ಎಷ್ಟು ವರ್ಷ ಸೇವೆ ಮಾಡಿದ್ರಿ ಸರ್? 17 ವರ್ಷಗಳ ಕಾಲ ನಾನು ಭಾರತೀಯ ಸೇನೆಯಲ್ಲಿ ರಾಜ್ಪೂತ್ ರೆಜಿಮೆಂಟ್ ನಲ್ಲಿ ಪ್ರತಿಷ್ಠಿತ ರೆಜಿಮೆಂಟ್ಗಳಲ್ಲಿ ಒಂದಾದಂತ ಇನ್ಫೆಂಟ್ರಿ ಬಟಾಲಿಯನ್ ಅಂತ ನಾನು ಜೂನಿಯರ್ ಕಮಿಷನ್ಡ್ ಆಫೀಸರ್ ಅಂತ ಹೇಳಿ ನಿವೃತ್ತಿ 2004ರಲ್ಲಿ ವಾಪಸ್ ಬಂದೆ. 2005ರಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಓಕೆ, ಹೆಂಗಿತ್ತು ಅಲ್ಲಿ ಸೇವೆ? ಮಿಲಿಟರಿ ಸೇವೆ ಅಂದಾಗನೇ ಅದೊಂದು ರೋಮಾಂಚಕ. ಎಲ್ಲರಿಗೂ ತಾವು ಹೇಳಿದಂತೆ ಎಲ್ಲರಿಗೂ ಈ ಸೌಭಾಗ್ಯ ಸಿಗಲ್ಲ. ಹೌದು, ಕೆಲವಿಷ್ಟು ಜನ ಇಚ್ಛೆಯಿಂದ ಹೋಗ್ತಾರೆ, ಕೆಲವಿಷ್ಟು ಜನ ಮನೆಯ ಅನಿವಾರ್ಯತೆ ಕಾರಣದಿಂದನೂ ಹೋಗ್ತಾರೆ. ಆದರೆ ನಾವು ಡಿಗ್ರಿ ಮಾಡಿದ್ವಿ, ಬೇರೆ ಬೇರೆ ನೌಕರಿಗಳ ಎಲ್ಲ ಇದು ಆಪ್ಷನ್ಸ್ಗಳು, ಆದ್ರೂ ಮನಸ್ಸಿನಲ್ಲಿ ತೊಡಿತಾ ಇತ್ತು. ಅದು ಕ್ಷತ್ರಿಯ ಬಂದ್ಬಿಡುತ್ತೆ ಬ್ಲಡ್ ಇಂದ. ಹೀಗಾಗಿ ನಾನು RBC ಸೇರ್ಬೇಕು ಅಂತ ಇಚ್ಛೆಯಿಂದ ಹೋದವನು. ಮುಗಿಸ್ಕೊಂಡು ಬಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಓಕೆ ಸರಿ, ಯಾವುದೇ ಒಂದು ಯುದ್ಧ ಅಥವಾ ಕಾರ್ಯಾಚರಣೆ ನಡಿಬೇಕಾದ್ರೆ ಅದಕ್ಕೊಂದು ಏನಾದ್ರೂ ಹಿನ್ನೆಲೆ ಬೇಕು, ಕಾರಣಗಳು ಬೇಕು. ಈ ಕಾರ್ಗಿಲ್ ಕಾರ್ಯಾಚರಣೆ ಆಗ್ಲಿಕ್ಕೆ ಏನ್ ಹಿನ್ನೆಲೆ ಏನು ಅಂತ ಬಹಳ ಉತ್ತಮವಾದಂತ ಪ್ರಶ್ನೆ ಅಂತ ತಾವು ಕೇಳಿದ್ರಿ. ಭಾರತ ಮತ್ತು ಪಾಕಿಸ್ತಾನ ಇದು ಬೇರ್ಪಟ್ಟಿದ್ದು ಎಲ್ಲರಿಗೂ ಗೊತ್ತಿರುವಂತೆ 1947. ಓಕೆ, ಕಾಶ್ಮೀರ ವಿಷಯ ಪಾಕಿಸ್ತಾನ ಮುಂದಿಟ್ಟುಕೊಂಡು ಭಾರತದ ಜೊತೆ ಕಾದಾಡುವಂತ, ಕಾಲ್ಕೆದರಿ ನ್ಯಾಯ ಮಾಡುವಂತ ಯುದ್ಧಕ್ಕೆ ಬರುವಂತ ಸನ್ನಿವೇಶಗಳು 1947, 1965, 1971 3 ಬಾರಿ ನೇರ ಯುದ್ಧಗಳನ್ನದು ಭಾರತದ ಮೇಲೆ ಸಾರಿತು. ಓಕೆ, 3 ಬಾರಿ ಯುದ್ಧಗಳಲ್ಲಿ ಭಾರತದ ಸೈನಿಕರು, ಭಾರತದ ಸೇನಾಪಡೆ, ಆರ್ಮಿ, ಏರ್ಫೋರ್ಸ್, ನೇವಿ ಸಕ್ಷಮವಾಗಿ ಅವರನ್ನ ಎದುರಿಸಿ ಅವ್ರನ್ನ ಹಿಮ್ಮೆಟ್ಟಿಸಿದ್ರು. ಅದು ಒಂದು ಅವರಲ್ಲಿ ಕುದಿ ಇತ್ತು. ನಾವು ಭಾರತದಲ್ಲಿ ಹೇಗಾದ್ರೂ ಮಾಡಿ ಅಟ್ಯಾಕ್ ಮಾಡಬೇಕು, ಜಮ್ಮು ಕಾಶ್ಮೀರ ಪ್ರದೇಶವನ್ನೇ ನಮ್ಮನ್ನು ಕಬಳಿಸ್ಬೇಕು ಅಂತ. ಅದೇ 1 ಪಾಯಿಂಟ್ ಅಜೆಂಡಾ ಅವ್ರದ್ದು. ಓಕೆ, ಹೀಗಾಗಿ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಅವರು ನಿರಂತರವಾಗಿ
ಕೆಲವೊಮ್ಮೆ ಸೈನಿಕ ಕಾರ್ಯಾಚರಣೆ ಮುಖಾಂತರ, ಕೆಲವೊಮ್ಮೆ ಮುಜಾಹಿದ್ಗಳು ಅಂತೇಳಿ ಭಯೋತ್ಪಾದಕರ ಮುಖಾಂತರ, Okay. ಕೆಲವೊಮ್ಮೆ ಅಫ್ಘಾನ್ದಲ್ಲಿ ಇರುವಂತ ತಾಲಿಬಾನಿಗಳಂತ ಈಗೇನ್ ಕರಿತೀವಿ ಅಲ್ಲಿಂದ ಮುಜಾಹಿದಿಗಳು ಅಂದ್ರೆ ದೇಶದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅವ್ರನ್ನ ಬಾಡಿಗೆ ಪಡೆದು Okay. ನಮ್ಮ ದೇಶದೊಳಗೆ ಇನ್ಫಿಲ್ಟ್ರೇಟ್ ಮಾಡಿಸಿ ಓಕೆ. ಭಾರತ ಮೇಲೆ ಅಟ್ಯಾಕ್ ಮಾಡುವಂತ ಒಂದು ಹುನ್ನಾರ ಅವ್ರದ್ದು. ಹ್ಮ್. ಹೀಗೆ ಇದಕ್ಕೆ ಹಿನ್ನೆಲೆ ಅಂತ ಬಂದಾಗ, ಕಾರ್ಗಿಲ್ ಹಿನ್ನೆಲೆ ಅಂತ ಬಂದಾಗ, ಈ 3 ಯುದ್ಧಗಳಲ್ಲಿ ಸೋತಂತ ಸೇಡನ್ನು ತೀರಿಸ್ಕೊಳ್ಬೇಕು ಅನ್ನುವಂತ ಪಾಯಿಂಟ್ ನಂಬರ್ 1. ಓಕೆ. ಎರಡನೇದ್ದು ಅದರ ಹಿನ್ನೆಲೆ ಇನ್ನೊಂದೇನಿತ್ತು ಅಂದ್ರೆ 1998ರಲ್ಲಿ ಫೆಬ್ರವರಿಯಲ್ಲಿ ಆಸ್ಪಾಸ್ ಪಾಕಿಸ್ತಾನ ಅಣು ಬಾಂಬ್ ಸ್ಫೋಟವನ್ನ ಪರೀಕ್ಷಣೆ ಮಾಡುತ್ತೆ. ಹಾ. ಅದು ನನ್ನ ಕಡೆ ಅಣು ಬಾಂಬ್ ಇದೆ, ನಾವ್ ಯಾರಿಗಾದ್ರೂ ಹೆದರ್ಸ್ಬೋದು, ಕಣ್ಕೆಂಪು ಮಾಡಿಕೊಂಡು ಕೂತಿತ್ತು. ಓಕೆ, ನಾನು ಸಶಕ್ತದೇನೆ. ಅದಕ್ಕೆ ಸಶಕ್ತದೀನಿ ಅಂತ. ಅದಕ್ಕೆ ನಮ್ಮಲ್ಲಿರುವಂತಹ ಸಮರ್ಥ ನಾಯಕತ್ವನು ಯೋಚನೆ ಮಾಡಿತ್ತು. ಓಕೆ. ಅವಾಗ ದೇಶದ ಪ್ರಧಾನಿಗಳಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ರು, ಮತ್ತು ಈ ನ್ಯೂಕ್ಲಿಯರ್ ಸೈಂಟಿಸ್ಟ್ ಆಗಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರಿದ್ರು. ಓಕೆ. ಓಕೆ. ಜಾರ್ಜ್ ಫರ್ನಾಂಡಿಸ್ರು ರಕ್ಷಣಾ ಸಚಿವರಿದ್ರು. ಓಕೆ. 1998 ಮೇ 11ನೇ ತಾರೀಕು. Okay. ಇದು ಬಹಳ ಮಹತ್ವದ ದಿವಸ. ಹಾ. ನಮ್ಮ ದೇಶ ಪೋಖ್ರಾನ್ನಲ್ಲಿ, ರಾಜಸ್ಥಾನದ ಪೋಖ್ರಾನ್ನಲ್ಲಿ ಅಣು ಬಾಂಬ್ ಸ್ಫೋಟದ ಪರೀಕ್ಷಣೆ ನಡೆಸುತ್ತೆ. ಹಾ. 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 2 ಬಾರಿ ನಡೆಸುತ್ತೆ. ಅಮೆರಿಕಾದ ಅದು ಏನ್ ರಾಡಾರ್ಸ್ ಅದಾವು, ಇಂಟೆಲಿಜೆನ್ಸ್ ರಾಡಾರ್ಸ್, Okay. ಅದರ ಕಣ್ಣು ತಪ್ಪಿಸಿ ನಡೆಸುತ್ತೆ. ಓಕೆ. ಇಡೀ ಜಗತ್ತು ಭಾರತದ ಕಡೆ ನೋಡೋದಕ್ಕೆ ಶುರು ಆಗುತ್ತೆ. ಓ. ಭಾರತ ಇಷ್ಟು ಶಕ್ತಿಶಾಲಿ ಐತಿ ಅನ್ನೋದು ತೋರಿಸುವಂತ ಅವಶ್ಯಕತೆ ಇತ್ತು. ಓಕೆ. ಓಕೆ. ಆ ಸಂದರ್ಭದಲ್ಲಿ ನಮ್ಮ ದೇಶದಲ್ಲೂ ಅನೇಕ ಅಪಸ್ವರಗಳು ಎದ್ದುವು. ಓಕೆ. ಅನ್ನ ವಸ್ತ್ರ ಕೊಡಿ, ಅಣ್ವಸ್ತ್ರ ಕೈ ಬಿಡಿ ಅಂತ ನಮ್ಮ ನಾಯಕರೇ ಘೋಷಣೆ ಮಾಡಕ್ ಶುರು ಮಾಡಿದ್ರು. ಓಕೆ. ಆವಾಗ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ರು, ಒಂದು ದೇಶ ಶಕ್ತಿಶಾಲಿಯಾಗಿ ಜಗತ್ತಿನೊಳಗೆ ಕಾಣಿಸ್ಕೊಳ್ಬೇಕು ಅಂತಂದ್ರೆ ಅನ್ನ ವಸ್ತ್ರ ಎಷ್ಟು ಮುಖ್ಯನೋ ಅದರ ರಕ್ಷಣೆಯೂ ಅಷ್ಟೇ ಮುಖ್ಯ, ಅದಕ್ಕೆ ಅಣ್ವಸ್ತ್ರ ಇರಬೇಕು. ಅಣ್ವಸ್ತ್ರ. ಓಕೆ. ಹೀಗಾಗಿ ನಾವು ಅದನ್ನ ಯಾರ ಮೇಲೆ ಬಳಸೋದಕ್ಕಲ್ಲ, ನಾವು ದಾದಾಗಿರಿ ಮಾಡೋದಕ್ಕಂದ್ರೆ ಪರೀಕ್ಷಣೆ ಮಾಡಿಲ್ಲ, ನಮ್ಮ ಮಿಲಿಟರಿ ಇಲ್ಲಿ ಒಂದು ಆತ್ಮವಿಶ್ವಾಸ ಮೂಡಿಸೋದಕ್ ಮಾಡೀವಿ ಅಂತ. ಹೌದು. ಇದರಿಂದ ಪಾಕಿಸ್ತಾನ ಮತ್ತಿಷ್ಟು ಕೆರಳಿತು. ಓಕೆ. ಒಂದ್ ಸ್ವಲ್ಪ ಕೋಲ್ಡ್ ವಾರ್ ಟೈಪ್ ಸಂಬಂಧಗಳು ಬಿಗಡಾಯಿಸ್ಕೊಳ್ತಾ ಹೊರಟು. ಶೀತಲ ಸಮರ್ಥರ ಅಂತಾರಾಷ್ಟ್ರೀಯ ಮಟ್ಟದೊಳಗೂ ಭಾರತದ ಬಗ್ಗೆ ಎಷ್ಟೋ ಸ್ಯಾಂಕ್ಷನ್ಸ್ ಹೇಳಿದ್ರು. ಓಕೆ. ಅಮೆರಿಕಾದ ಪ್ರಧಾನಮಂತ್ರಿ, ಅಮೆರಿಕಾದ ರಾಷ್ಟ್ರಪತಿ ಬಿಲ್ ಕ್ಲಿಂಟನ್ ಅಂತವ್ರು, ನೀವು ಬರ್ರಿ ಮಾತಾಡ್ಬೇಕು, ನೀವು ಯಾಕೆ ಶಕ್ತಿ ಪ್ರದರ್ಶನ ಮಾಡಿದ್ರಿ? ವಾಜಪೇಯಿ ಅವರು ಹೋಗ್ಲಿಲ್ಲ. ಇದು ನನ್ನ ದೇಶದ ಆಂತರಿಕ ಭದ್ರತೆ ವಿಷಯ, ದೇಶದ ಗಡಿ ರಕ್ಷಣೆ ವಿಷಯ, ನನ್ನ ಮಿಲಿಟರಿಯನ್ನ ಸಶಕ್ತವಾಗಿ ನಾವು ತೋರಿಸ್ಬೇಕು ಅನ್ನೋ ವಿಷಯ, ಅದಕ್ಕೆ ನಾವೇನ್ ಬರೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ತಪ್ಪು ಮಾಡಿಲ್ಲ, ನಾವು ಯಾರ ಮೇಲೆ ಅದನ್ನ ಪ್ರಯೋಗ ಮಾಡಿಲ್ಲ, ಪರೀಕ್ಷಣೆ ಮಾಡಿ ನೋಡಿದ್ವಿ ನಮ್ಮ ಕೆಪಾಸಿಟಿ ಎಷ್ಟು ಅಂತ. ಇದರಿಂದ ನಾ ಆಗ್ಲೇ ಹೇಳಿದಂತೆ ಈ 3 ಮಹತ್ವದ ವ್ಯಕ್ತಿಗಳು, ವಾಜಪೇಯಿ ಅವರು, ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು, ಜಾರ್ಜ್ ಫರ್ನಾಂಡಿಸ್, ಈ ತ್ರಿವಳಿ ಜೋಡಿ ಏನಿತ್ತಲ್ಲ, ದೇಶದ ಮಿಲಿಟರಿ ಸಾಮರ್ಥ್ಯವನ್ನ ಸಶಕ್ತಗೊಳಿಸೋದ್ರೊಳಗೆ ಮಹತ್ವದ ಪಾತ್ರವನ್ನು ವಹಿಸಿದ್ರು. ಅದಂತರ ಇನ್ನೊಂದು ಹಿನ್ನೆಲೆ ಏನಂತ ಹಿನ್ನೆಲೆ ಕೇಳಿದ್ರಿ ತಾವು. ಈ ಪರಮಾಣು ಸ್ಫೋಟ ಆದ ನಂತರನೂ ಕೂಡ ಭಾರತ ಪಾಕಿಸ್ತಾನ ಜೊತೆಗೆ, ಅಂದ್ರೆ ನಾವು ಸಹಜ ಆಡು ಭಾಷೆಯೊಳಗೆ ಹೇಳ್ತೀವಲ್ಲ, ನೆರೆಯ ಹೊರೆಯವರು ಚೆನ್ನಾಗಿರ್ಬೇಕು, ಸ್ನೇಹದಿಂದ ಇರಬೇಕು, ಆತ್ಮೀಯ ಭಾವ ಇರಬೇಕು. ವಾಜಪೇಯಿ ಅವರು 99ನೇ ಇಸ್ವಿದಲ್ಲಿ ಫೆಬ್ರವರಿನಲ್ಲಿ ಲಾಹೋರ್ಗೆ ಬಸ್ ಯಾತ್ರೆ ತೆಗೆದುಕೊಂಡು ಹೋಗ್ತಾರೆ. ಹೌದು. ನವಾಜ್ ಶರೀಫರನ್ನು ಭೇಟಿ ಆಗ್ತಾರೆ. ಜನರನ್ನ ಹೋಣಿ ದೇಂಗೆ ಅಂತ ಅವ್ರೇನು ಕವಿತೆ ಬರೆದಾರಲ್ಲ, ಅದನ್ನ ಮತ್ತೆ ಇನ್ನೊಂದು ಪುನರುಚ್ಚರಿಸ್ತಾರೆ. ಯುದ್ಧ ಬೇಡಪ್ಪ ನಮ್ಮ ನಡುವ, ನಾವು ಅಣ್ಣ ತವರು ಸಹೋದರಂತೆ ಇರಬೇಕು, ನಮ್ಮ ದೇಶದ್ದೇ ಒಂದು ಭಾಗ ಇದು. 47ರಲ್ಲಿ ಪ್ರತ್ಯೇಕಗೊಂಡಿರಿ, ಅವ್ರು ಬೇರೆ ಎಲ್ಲ, ನೀವು ಬೇರೆ ಇಲ್ಲ, ರಕ್ತವನ್ನು ಹಂಚಿಕೊಂಡು ಸಂಸ್ಕೃತಿಯನ್ನು ಹಂಚಿಕೊಂಡು ಹುಟ್ಟಿದ ಜನ ನಾವು. ಈ ತಿಳುವಳಿಕೆಯನ್ನು ವಾಜಪೇಯಿ ಹೇಳಿದ್ರು. ಮೇಲ್ನೋಟಕ್ಕೆ ನವಾಜ್ ಶರೀಫ್ ಅದನ್ನು ಒಪ್ಕೊಂಡ್ರು ಕೂಡ ನಂತರ ಅವರು ಒಳಗಿಂದೊಳಗನೆ ಅವ್ರದ್ದು ಯುನಿಕ್ ಲೀಡರ್ಶಿಪ್ ಅಂತ ಹೇಳ್ಬೋದು. ಯಾಕಂತಂದ್ರೆ ನೀವು ಕಂಡಂತೆ, ಜಗತ್ ಕಂಡಂತೆ ಪಾಕಿಸ್ತಾನದಲ್ಲಿರುವಂತಹ ಪ್ರಧಾನಮಂತ್ರಿಗಳನ್ನ ಆಟ ಆಡಿಸೋರು ಯಾರು? ಅಲ್ಲಿನ ಮಿಲಿಟರಿ ಶಕ್ತಿ. ಜನರಲ್ ಪರ್ವೇಜ್ ಮುಷರಫ್ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಲೀಡರ್ ಆಗಬೇಕು ಅನ್ನುವಂಥದ್ದೊಳಗಿತ್ತು ಅವ್ರಿಗೆ. ನವಾಜ್ ಶರೀಫನ್ನ ಸೈಡ್ ಲೈನ್ ಮಾಡಿ ಇವ್ರು ಏನ್ ಹೇಳ್ತಾರೆ, ನಾವು ತೋರ್ಸುನು, ಮಿಲಿಟರಿ ಕಾರ್ಯಾಚರಣೆ ಮಾಡೋನು, ಬೇಕಾದಷ್ಟು ಐತಿ ಅಂತ ಅಲ್ಲಿದ ISI ಐತಲ್ಲ ಅದರ ಸಹಾಯ ಜೊತೆಗೆ ಅಲ್ಲಿನ ಮುಜಾಹಿದೀನ್ಗಳನ್ನ ಅವರು ಸವಕಾಶ ಹೆಂಗ್ ಇನ್ಫಿಲ್ಟ್ರೇಟ್ ಮಾಡ್ಬೇಕು ಅನ್ನೋದು ಪ್ಲಾನ್ ಮಾಡಿದ್ರು. ಇದು ಇದರ ಹಿನ್ನೆಲೆ. ಅದರ ನಂತರ ಕಾರ್ಯಾಚರಣೆ ಶುರು. ಸರಿ, ಯಾವಾಗ ಕಾರ್ಗಿಲ್ ಯುದ್ಧ ಆರಂಭ ಆಯ್ತು? ಯಾವಾಗಿಂದ ಎಷ್ಟು ಜನ ನಡೀತು? ಎಷ್ಟು ಅವಧಿ? ತಾವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಕಾರ್ಗಿಲ್ ಯುದ್ಧ ಅಂತಂದಾಗ
ತಮಗೆ ಒಂದ್ ಸ್ವಲ್ಪ ಕಾರ್ಗಿಲ್ ಎಲ್ಲಿದೆ ಕಾರ್ಗಿಲ್ ಎಲ್ಲಿದೆ? ಅದನ್ನೊಂದ್ ಸ್ವಲ್ಪ ನಾನು ಹೇಳ್ಬೇಕು. ಎಸ್, ಅದು ಗಡಿ ಪ್ರದೇಶ ಎಲ್ಲಿದೆ ಅಂತ ಹೇಳ್ಬೇಕು. ಈಗ ನಮ್ಮ ಜಮ್ಮು ಕಾಶ್ಮೀರದ ಚಿತ್ರಣ, ಜಮ್ಮು ಕಾಶ್ಮೀರ ಲಡಾಖದ ಚಿತ್ರಣವನ್ನ ಓಕೆ ನಾವು ಸ್ವಲ್ಪ ಕಣ್ಣೆದುರಿಗೆ ತಂದುಕೊಂಡ್ಬಿಟ್ಟಿವಿ ಅಂತಂದ್ರೆ ನಮಗದು ಸ್ಪಷ್ಟವಾಗುತ್ತೆ. ಒಂದಿಷ್ಟು ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತಿದೆ, ಅದು ನಾರ್ತ್ ವೆಸ್ಟ್ ನಲ್ಲಿದೆ. ಜಮ್ಮು ಕಾಶ್ಮೀರದ ಮ್ಯಾಪಿನ ನಾರ್ತ್ ವೆಸ್ಟ್. ಇನ್ನೊಂದು ಜಮ್ಮು ಕಾಶ್ಮೀರದ ಈ ಪ್ರದೇಶ ಅಂತ ಹೇಳ್ಬೋದು, ಇದು ನಾರ್ತ್ ವೆಸ್ಟ್ ಪ್ರದೇಶ. ನಾರ್ತ್ ವೆಸ್ಟ್. ಇಲ್ಲಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತ ಒಂದು ಪೋರ್ಷನ್ ಬರುತ್ತೆ. ಇಲ್ಲಿ ಸಿಒಕೆ ಬರುತ್ತೆ, ಚೈನಾ ಆಕ್ಯುಪೈಡ್ ಕಾಶ್ಮೀರ ಅಂತ. ಇಲ್ಲಿನ ನಡುವೆ ನಿಮಗೆ ಲೈನ್ ಆಫ್ ಕಂಟ್ರೋಲ್ ಅನ್ನುವಂಥದ್ದೊಂದು ಬರುತ್ತೆ. ಇಲ್ಲಿ ಈ ಲೈನ್ ಆಫ್ ಕಂಟ್ರೋಲ್ ಅಂತ ಏನ್ ಬರುತ್ತೆ, ಅದರ ಜೊತೆಗೆ ಈ ಕಾರ್ಗಿಲ್, ಟೈಗರ್ ಹಿಲ್ಸ್, ದರಾಸ್ ಸೆಕ್ಟರ್ ಇವೆಲ್ಲ ಹಬ್ಬಿಕೊಂಡವು. ಶ್ರೀನಗರದಿಂದ ಇದು 250-255 ಕಿಲೋಮೀಟರ್ ಅಂತರದಲ್ಲಿ ನಾರ್ತ್ ವೆಸ್ಟ್ ನಲ್ಲಿ ಸ್ಥಿತವಾದಂತ ಪ್ರದೇಶ ಇದು. ಕಾರ್ಗಿಲ್ ಅದು ಡಿಸ್ಟ್ರಿಕ್ಟ್ ಪ್ರದೇಶನೇ, ಜನವಸತಿ ಸ್ವಲ್ಪ ಕಡಿಮೆ, ರಗಡ್ ಟೆರೇನ್. ಅದ್ರ ಉದ್ದ ಆಗಲು ಸುಮಾರು 170 ಕಿಲೋಮೀಟರ್ನಷ್ಟು ಸ್ಪ್ರೆಡ್ ಆದಂತ ಸ್ಪ್ರೆಡೆಡ್ ಟೆರೇನ್ ಅದು. ಗುಡ್ಡಗಳ ಚೋಟಿಗಳು, ಅದಕ್ಕೆ ಇಂಗ್ಲಿಷ್ ನಲ್ಲಿ ರಿಜಿಸ್ ಅಂತಾರೆ, ಮಿಲಿಟರಿ ಭಾಷೆಯಲ್ಲಿ ರಿಜಿಸ್ ಅಂತಾರೆ. ಆ ಚೋಟಿಗಳ ಮೇಲೆ ಏನಿದೆ ಅಲ್ಲಿ ಮಿಲಿಟರಿ ಪೋಸ್ಟ್ ಗಳಿರ್ತಾವ, ದೇಶದ ಗಡಿಯನ್ನ ಕಾಯ್ದಕ್ಕೆ, ರಕ್ಷಣೆ ಮಾಡ್ಕೊಳ್ಳೋದಕ್ಕೆ. ನಮ್ಮ ಭಾಗದವ್ರು ನಮಗೂ ಇರ್ತಾವ, ಅವ್ರ ಭಾಗದವ್ರು. ಹೀಗೆ ಕಾರ್ಗಿಲ್ ಪ್ರದೇಶ ಅಲ್ಲಿ ಸ್ಥಿತವಾಗಿದೆ. ಈಗ ಅಲ್ಲಿ ಹವಾಮಾನ ಸ್ಥಿತಿ, ಜನವಸತಿ, ಅಲ್ಲಿ ಬೆಳೀತಕ್ಕಂತ ವಸ್ತುಗಳು, ಇಲ್ಲಿ ಹಂಗ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಅಂತ ನಾವೇನ್ ಹೇಳ್ತೀವಿ, ಅಗದಿ ದಟ್ಟವಾದ ಜನಸಂದಣಿ ಇರುವಂತ ಜನವಸತಿ ಅಲ್ಲಿ ಇರಲ್ಲ. ಅಲ್ಲಿ ಹೇಗೆ ನಾವು ದಕ್ಷಿಣ ಕನ್ನಡ ಭಾಗಕ್ಕೆ ಹೋದಾಗ, ಉತ್ತರ ಕನ್ನಡ ಜಿಲ್ಲೆಗೆ ಹೋದಾಗ 3-4 ಮನೆಗಳಿಗೆ ಒಂದು ಊರು, ಈ ರೀತಿಯ ವಾತಾವರಣ. ಅಲ್ಲಿ ಗುಡ್ಡದ ಮೇಲೆ ಒಂದು 3-4 ಮನೆಗಳು, ಅಲ್ಲೊಂದು ಜನವಸತಿ. ಮುಖ್ಯವಾಗಿ ಅಲ್ಲಿ ಜಾಸ್ತಿ ಜನ ಓಡಾಡೋರು ಯಾರು ಅಂದ್ರೆ ಗುಜಾರ್ಸ್ ಅಂತಾರ ಅವ್ರಿಗೆ. ಅವರು ಶಫರ್ಡ್ಸ್, ಕುರಿಗಾಹಿಗಳು. ಅವರು ದನ ಕರು ಸಾಕೊಂಡು, ಕುರಿಯನ್ನ ಸಾಕೊಂಡು ತಮ್ಮ ಜೀವನ ನಿರ್ವಹಣೆ ಮಾಡೋರು. ಅಲ್ಲಿ ಬೆಳೆ ಇತ್ಯಾದಿ ಅಂತ ಬಂದಾಗ ಒಂದಿಷ್ಟು ಪ್ರದೇಶದಲ್ಲಿ ಸೇಬು ಬೆಳೀತಾರೆ, ಒಂದಿಷ್ಟು ಪ್ರದೇಶದಲ್ಲಿ ಅಖ್ರೋಟ್ ಬೆಳೀತಾರೆ, ಒಂದಿಷ್ಟು ಪ್ರದೇಶದಲ್ಲಿ ಬಾದಾಮ್ ಬೆಳೀತಾರೆ, ಕೆಲವಿಷ್ಟು ಪ್ಲೇನ್ ಪ್ರದೇಶದಲ್ಲಿ ಕೇಸರ್ ಬೆಳೀತಾರೆ. ಇದು ಕಮರ್ಷಿಯಲ್ ಕ್ರಾಪ್ಸ್. ಇದನ್ನು ಈ ಕಡೆ ಕಳಿಸ್ತಾರೆ, ಇಲ್ಲಿಂದ ಅಕ್ಕಿ, ಬೇಳೆ ಇತ್ಯಾದಿ ಏನು ಹೋಗುತ್ತಾ ಅದನ್ನ ಉಪಯೋಗ ಮಾಡ್ಕೊಂಡು ಆ ತರ ಇರುವಂತ ಒಂದು ಪ್ರದೇಶ ಅದು. ಅದು ಕಾರ್ಗಿಲ್ ಒಂದು ಜಿಲ್ಲೆನಾ? ಖಂಡಿತ ಜಿಲ್ಲಾ ಕೇಂದ್ರ. ಅದರಲ್ಲಿ ಇವೆಲ್ಲ ಪೋಸ್ಟ್ಸ್ ಗಳು ಬರ್ತಾವ. ಆಗ್ಲೇ ಹೇಳಿದ್ನಲ್ಲ, ಟೈಗರ್ ಹಿಲ್ಸ್, ದರಾಸ್ ಸೆಕ್ಟರ್, ಇವೆಲ್ಲ ಈ ತರ ಬರ್ತಾವ. ರೈಟ್. ಈಗ ಯಾವಾಗ ಯುದ್ಧ ಆರಂಭ ಆಯ್ತು, ಅದಕ್ಕೆ ಕಾರಣಾಂತರ ಹೇಳಿದೆ. ಈಗ ಯುದ್ಧ ಆರಂಭ ಯಾವಾಗ ಆಯ್ತು? ಪ್ರೈಮ್ ಮಿನಿಸ್ಟರ್ ಅಟಲ್ ಬಿಹಾರಿ ವಾಜಪೇಯಿ ಅವರು ಯಾವಾಗ ಆರಂಭ ಆಯ್ತು, ಯಾವಾಗ ಅಂತ್ಯಗೊಂಡು, ಎಷ್ಟು ದಿನಗಳ ನಡೀತು, ನಮ್ಮ ಸೈನಿಕರು ಎಷ್ಟು ಸಾವು ನೋವು, ಏನೇನು ಹಾನಿ? ಸರಿ ಕೇಳಿದ್ರಿ. ಫಸ್ಟ್ಗೆ ಯುದ್ಧ ಅಂತ ಅದನ್ನ ಭಾರತದ ಆರ್ಮಿ ಗುರುತಿಸ್ಲಿಲ್ಲ. ಅದೊಂದು ಕಾರ್ಯಾಚರಣೆ. ನಾ ಆಗ್ಲೇ ಹೇಳಿದಂತೆ 47, 65, 71 ಇವನ್ನ ಯುದ್ಧಗಳು, ಡಿಕ್ಲೇರ್ಡ್ ವಾರ್ಸ್ ಅವು. ಇದು ಕಾರ್ಯಾಚರಣೆ, ಇದು ಮಿಲಿಟರಿ ಕಾರ್ಯಾಚರಣೆ. ಯುದ್ಧ ಅಂದಾಗ ಅದರೊಳಗೆ ಅಂತಾರಾಷ್ಟ್ರೀಯ ಮಟ್ಟದ ಅನೇಕ ಸಂಗತಿಗಳು ಬರ್ತಾವೆ. ಇಂಟರ್ನ್ಯಾಷನಲ್ ಲಾ ಅಟ್ರಾಕ್ಟ್ ಆಗುತ್ತೆ. ಹೀಗಾಗಿ ಇದೊಂದು, ಯಾಕಂದ್ರೆ ಘುಸ್ಪೇಟಿಗಳನ್ನ ವಾಪಸ್ ಕಳಿಸುವಂತ ಒಂದು ಕಾರ್ಯಾಚರಣೆ ಆಗಿರೋದ್ರಿಂದ ಇದೊಂದು ಆಪರೇಷನ್ ವಿಜಯ್ ಅಂತ ಹೆಸರಿಟ್ಕೊಂಡು ನಡೆದಂತದ್ದು. ಆದ್ರೆ ಜನರ ಮಾನಸಿಕತೆ ಒಳಗೆ ಯುದ್ಧ ಆಗ್ತಿದೆ, ಯಾವ ಯುದ್ಧಕ್ಕೂ ಇದು ಕಡಿಮೆ ಇರಲಿಲ್ಲ. ಶಸ್ತ್ರಾಸ್ತ್ರಗಳ ಬಳಕೆ, ಏರ್ಕ್ರಾಫ್ಟ್ ಗಳ ಬಳಕೆ, ನೇವಿಯ ಬಳಕೆ, ಯಾವುದಕ್ಕೂ ಇದು ಕೊರತೆ ಇರಲಿಲ್ಲ, ಕಡಿಮೆ ಇರಲಿಲ್ಲ. ಹೀಗಾಗಿ ಇದನ್ನ ಸಹಜ ಭಾಷೆಯೊಳಗೆ ಯುದ್ಧ ಅಂತ ಅಂದ್ಬಿಡ್ತೀವಿ. ಇದೊಂದು ಮಿಲಿಟರಿ ಕಾರ್ಯಾಚರಣೆ. ಸೊ ಇದು ಶುರು ಆಗಿದ್ದಾವಾಗ ಅಂತ ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರಿ. ನಾನು ಘಟನಾವಳಿಗಳನ್ನ ಹೇಳ್ತಾ ಹೋದೆ, ಸೀಕ್ವೆನ್ಸ್ ಅದು ಮುಂದುವರಿಯುತ್ತೆ. ಪೋಖ್ರಾನ್ ಸ್ಫೋಟ ಇತ್ಯಾದಿ ಅದೆಲ್ಲ ಆಯ್ತು, ಬಸ್ ಹೋಗಿತ್ತು ಅಂತ ಹೇಳಿ 99ರಲ್ಲಿ. ಮುಂದಿನ 3-4 ತಿಂಗಳೊಳಗ ಮೇ 3ನೇ ತಾರೀಕು ಅದು ಕರೆಕ್ಟ್ ಗೊತ್ತಾಗಿದ್ದು. ಅಲ್ಲಿ ಏನ ಗುಜರ್ ಕಮ್ಯುನಿಟಿ ಅಂತ ಏನ್ ಹೇಳ್ತಾರೆ, ಕುರಿ ಹಗ್ಗಾಯಿಗಳು ತಮ್ಮ ಕುರಿಯನ್ನು ಮೇಯಿಸ್ತಾ ಹೊರಟಾಗ ಅವ್ರಿಗೊಂದು ಹಲ್ಚಲ್ ಗೊತ್ತಾಯ್ತು. ಅಲ್ಲಿ ಏನೋ ಮಾಡ್ತಾ ಇದಾರೆ ನಮ್ಮ ಸೈನಿಕರು ಅಲ್ಲಿವರು ಅಂತ ಅವ್ರು ನೋಟಿಸ್ ಮಾಡಿದ್ರ. ಅದನ್ನ ಅಷ್ಟು ಸೂಕ್ಷ್ಮ ಜನ ಇರ್ತಾರ ಅವರು. ಯಾಕಂದ್ರೆ ಅದ್ರಲ್ಲಿನ ಒಂದು ಹೇಳ್ಬಿಡ್ತೀನಿ, ಈಗೇನ್ ಬರ್ಫ್ ಬೀಳೋ ಸಮಯ ಬರುತ್ತಲ್ಲ, ಹಿಮ ಅದು ಸುಮಾರು ಡಿಸೆಂಬರ್ ಸುಮಾರಾಗಿ ಶುರು ಆಗುತ್ತೆ. ಡಿಸೆಂಬರ್ ಜನವರಿ ಶುರು ಆಗುತ್ತೆ. ಅದು ಮೇ ಜೂನ್ ಅಂತ್ಯದವರೆಗೆ ಇರುತ್ತೆ. -40 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರುತ್ತಲ್ಲೇ. -5 ಡಿಗ್ರಿಗೆ ಬಂದಾಗ ನೀರು ಗಟ್ಟಿ ಆಗಕ್ ಶುರು ಆಗುತ್ತೆ. -10, 15 ಆದಾಗ ಬರ್ಫ್ ಸಾವಕಾಶ ಬೀಳಕ್ ಶುರು ಆಗುತ್ತೆ. -40 ಡಿಗ್ರಿ ಅಂದಾಗ ನೀವು ಇಮ್ಯಾಜಿನ್ ಮಾಡ್ಕೊಡ್ರಿ, ಬರ್ಫ್ ಬಿದ್ದು ಗಟ್ಟಿಯಾಗಿರ್ತದೆ. ಗ್ಲೇಸಿಯರ್ ಅಂತ ಏನ್ ಕರಿತೀವಲ್ಲ ಆ ತರ.
ಗಟ್ಟಿಯಾಗಿರುತ್ತೆ. ಅವಾಗ ಒಂದು ಜೆಂಟ್ಲ್ಮನ್ ಪ್ಯಾಕ್ಟ್ ಅಂತ ಇರುತ್ತೆ ಮಿಲಿಟರಿ ಭಾಷೆ ಒಳಗಿದು. ಜೆಂಟ್ಲ್ಮನ್ ಪ್ಯಾಕ್ಟ್ ಅಂದ್ರೆ ಏನು? ಅಘೋಷಿತವಾಗಿ ಅಲಿಖಿತವಾದಂತ ಒಂದು ಒಪ್ಪಂದ ಓಕೆ ಎರಡೂ ದೇಶಗಳ ನಡುವೆ, ಓಕೆ ಪಾಕಿಸ್ತಾನ ಮತ್ತು ಭಾರತದ ನಡುವೆ. ಏನು, ಈ ಬರ್ಫ್ ಬೀಳುವಂತಹ ಸಮಯದಲ್ಲಿ ಯಾವ ಕಾರಣಕ್ಕೂ ನಮ್ಮ ಸೈನಿಕರಿಗೆ ತೊಂದರೆ ಆಗಬಾರ್ದು, ಅವ್ರನ್ನಲ್ಲಿ ಇಡಬಾರ್ದು. ಅವ್ರು ತಮ್ಮ ವಾಪಸ್ ಬೇಸ್ ಕ್ಯಾಂಪ್ಗಳಿಗೆ ಬರ್ಬೇಕು, ಓಕೆ ಬೇಸ್ಗಳಿಗೆ ಬರ್ಬೇಕು. ನೀವು ಹಿಂದೆ ಹೋಗ್ರಿ ನಿಮ್ಮ ಪೋಸ್ಟ್ ಇಂದ, ನಮ್ಮ ಸೈನಿಕರು ಹಿಂದಿರ್ತಾರೆ ಅನ್ನುವಂಥದ್ದು ಇದು ಆರಂಭದಿಂದ ಬಂದಂತ ಜೆಂಟ್ಲ್ಮನ್ ಪ್ಯಾಕ್ಟ್ ಅಂತ ಹೇಳ್ತಾರೆ. ಇದು ಭಾರತ ಪಾಕಿಸ್ತಾನ ಅಷ್ಟೇ ಅಲ್ಲ, ಯಾವ್ಯಾವ ಗಡಿಯನ್ನ ಹಂಚಿಕೊಂಡಂತ ದೇಶಗಳದಾವಲ್ಲ, ಎಲ್ಲ ಗಡಿ ಹಂಚಿಕೊಂಡಂತ ದೇಶಗಳೊಳಗೆ ಇದು ಲಾಭ. ಇದು ಒಂದು ಕಂಡೀಷನ್, ಅಲಿಖಿತ ಅಘೋಷಿತ ಜೆಂಟ್ಲ್ಮನ್. ಅದಕ್ಕೆ ಜೆಂಟ್ಲ್ಮನ್ ಅಂತ. ಜೆಂಟ್ಲ್ಮನ್ ಯಾವ ರೀತಿ ಆಗಿರ್ಬೇಕು? ಒಂದ್ ಮಾತು ಕೊಟ್ರೆ ನಡ್ಕೊಳ್ಬೇಕು, ಹಾಗೆ. ಆದ್ರೆ ನಾವು ಅದನ್ನ ನಡ್ಕೊಂಡ್ವಿ, ಪಾಕಿಸ್ತಾನ ನಡ್ಕೊಳ್ಳಿಲ್ಲ. ಮೇ 3ನೇ ತಾರೀಕು ಕುರಿಗಾಹಿಗಳು ಅದನ್ನ ನೋಟಿಸ್ ಮಾಡಿದ್ರು. ಪಾಕಿಸ್ತಾನದವ್ರು ಯಾರೋ ಬರ್ತಾ ಇದಾರೆ, ನಮ್ಮ ಸೈನಿಕರು ಪೋಸ್ಟ್ ಒಳಗೆ ಅವ್ರು ಕೊಡ್ತಾ ಇದಾರೆ. ಇವ್ರು ಸುಮ್ಮನೆ ನೋಟಿಸ್ ಮಾಡಿದ್ರು, ವಾಪಸ್ ಬಂದ್ರು. ಅವ್ರು ಕೂಡ ಯಾರು ಮಾತಾಡ್ಲಿಲ್ಲ. ಮಿಲಿಟರಿ ಅಧಿಕಾರಿಗಳಿಗೆ ಸುದ್ದಿಯನ್ನು ಮುಟ್ಟಿಸಿದ್ರು. ಅವ್ರಿಗೆ ಎಷ್ಟು ದೇಶ ಪ್ರೇಮ ಇರ್ತಂದ್ರೆ ನಾವು ಅದನ್ನ ನೋಟಿಸ್ ಮಾಡ್ಬೇಕು. ಸುದ್ದಿ ಮುಟ್ಟಿಸಿದ್ರು. ಅಲ್ಲೇನೋ ಹಲ್ಚಲ್ ಆಗ್ತಾ ಇದೆ, ನಮ್ಮ ಸೈನಿಕರಲ್ಲ ಅವರು, ಬೇರೆಯವ್ರು ಕಾಣ್ತಾ ಇದಾರೆ, ಬೇರೆಯವ್ರ ತರ. ಯಾಕಂದ್ರೆ ನೀವು ಅಫ್ಘಾನಿಸ್ತಾನ್ ಪಶ್ತೂನೀಸ್ ಅಂತ ಬರ್ತಾರ, ಆಮೇಲೆ ಅವರು ಮುಜಾಹಿದ್ಸ್ ಅಂತ ಬರ್ತಾರೆ, ಸ್ವಲ್ಪ ಹೈಟ್ ಬೇರೆ ಇರ್ತ, ಕೆಂಪು ಇರ್ತಾರ, ದಾಡಿಗಳು ಇರ್ತಾವ. ಅದನ್ನೆಲ್ಲ ನೋಟಿಸ್ ಮಾಡಿ ಅವ್ರು ಬಂದು ಹೇಳಿದ್ರು. ಅವಾಗ ಮಿಲಿಟರಿ ಅಧಿಕಾರಿಗಳಿಗೆ ಅನಿಸ್ತು, ಓ ಇದನ್ನ ಚೆಕ್ ಮಾಡಬೇಕು. ಯಾವುದೇ ಒಂದು ಆಪರೇಷನ್ ನಾವು ಮಾಡೋಕಿನ ಮುಂಚೆ ಯುದ್ಧ ಭೂಮಿಯನ್ನ ಪರಿಶೀಲನೆ ಮಾಡೋದು ಅಂತಾರೆ. ಅದಕ್ಕೆ ರೆಕ್ಕಿ ಪಾರ್ಟಿ ಕಳಿಸೋದು ಅಂತ, ರೆಕ್ಕಿ RACCE ಅಂತ ರೆಕ್ಕಿ ಪಾರ್ಟಿ ಕಳಿಸೋದು ಅಂತ ಹೇಳ್ತಾರೆ. ಕ್ಯಾಪ್ಟನ್ ಸೌರವ್ ಕಾಲಿಯಾ ನೇತೃತ್ವದೊಳಗ 5 ಜನರದ ಒಂದು ಸೈನಿಕ ತುಕಡಿಯನ್ನ ಅಲ್ಲಿ ಕಳಿಸ್ತಾರೆ, ನಮ್ಮ ಕಮಾಂಡರ್ಸ್ ಫಸ್ಟ್ಗೆ. ಓಕೆ, ಅವ್ರು ಹೋಗ್ತಾರೆ 9ನೇ ತಾರೀಕು ಕಾರ್ಗಿಲ್ ಪ್ರದೇಶ. ಪ್ರದೇಶ ಟೋಟಲ್ ಆ ಕಾರ್ಗಿಲ್, ದ್ರಾಸ್, ಟೈಗರ್ ಹಿಲ್ಸ್ ಈ ಎಲ್ಲ ಸೆಕ್ಟರ್ ಇದೆ ಅಲ್ಲ, ಆ ಸೆಕ್ಟರ್ ನಲ್ಲಿ ಒಟ್ಟು ರೆಕ್ಕಿ ಮಾಡ್ಕೊಂಡ್ ಬರ್ರಿ. ಅವ್ರ ಕಾಲ್ನಡಿಗೆಯಿಂದ ಹೋಗೋಲ್ಲ, ವೆಹಿಕಲ್ ಹೋಗಲ್ಲ. ಒಮ್ಮೆಲೆ ಹೆಲಿಕಾಪ್ಟರ್ ಇಂದನೂ ಸರ್ವೆ ಮಾಡಕ್ ಆಗಲ್ಲ. ಕಾಲ್ನಡಿಗೆಯಿಂದ ತಮ್ಮ ರೇಷನ್ ಅನ್ನ, ತಮ್ಮ ಇಕ್ವಿಪ್ಮೆಂಟ್ ಅನ್ನ, ಹತಿಯಾರನ್ನ ಎಲ್ಲವನ್ನು ಹೊತ್ಕೊಂಡು ಅಂತ ದುರ್ಗಮ ಪ್ರದೇಶದೊಳಗೆ 30 kg ವೇಟ್, ಸ್ವಂತ ನೀರೆಲ್ಲ, 3-4 ದಿವಸದ ಊಟ ಎಲ್ಲವನ್ನು ಹೊತ್ಕೊಂಡು ಆ ರೆಕ್ಕಿ ಪಾರ್ಟಿ ಹೋಗ್ಬೇಕಲ್ಲಿ. ದುರ್ಗಮ ಪ್ರದೇಶ, ಹತ್ಬೇಕು ಇಳಿಬೇಕು, ಹತ್ಬೇಕು ಇಳಿಬೇಕು. ವಿಶ್ರಾಂತಿ ಆದಾಗ ಹಗಲಿನಲ್ಲಿ ಒಂದು ಕಡೆ ವಿಶ್ರಾಂತಿ, ರಾತ್ರಿ ಮೂಮೆಂಟ್ ಹೋಗ್ತಾರೆ. ಆದ್ರೆ ವಾಪಸ್ ಬರುದಿಲ್ಲ. ಅವಾಗ ಮಿಲಿಟರಿ ಅಧಿಕಾರಿಗಳಿಗೆ ಸಂಶಯ ಬರುತ್ತೆ. 4 ದಿವಸ ಆಯ್ತು, 5 ದಿವಸ ಆಯ್ತು, ವಾಪಸ್ ಬರಲಿಲ್ಲ ಅಲ್ಲಿ ಅವರು. ಅವಾಗ ಅಬ್ಸರ್ವ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಟೈಮ್ಗೆ ಭಾರತಕ್ಕೆ ಸಹಾಯಕ ಬಂದಿದ್ದು ಇಸ್ರೇಲ್. ಇದು ನೆನಪಿಟ್ಕೊಳ್ರಿ. ಯಾಕಂದ್ರೆ ನಾವು ಇಲ್ಲಿ ಕುಂತು ನಮಗದು ಗೊತ್ತಾಗ್ಲಿಲ್ಲ. ಇಸ್ರೇಲಿನ ಇಂಟೆಲಿಜೆನ್ಸ್ ಏನು ಏರಿಯಲ್ ಫೋಟೋಸ್ ಇತ್ಯಾದಿ ಅಂತಾರಲ್ಲ, ತಗೊಂಡು ಕೆಂಪು ಹಸಿರು ಮಾರ್ಕ್ ಮಾಡಿ ಎಲ್ಲೆಲ್ಲಿ ಪಾಕಿಸ್ತಾನಿ ಸೈನಿಕರು ಬಂದು ಅಥವಾ ಮುಜಾಹಿದಿಗಳು ಬಂದು ಭಯೋತ್ಪಾದಕರು ಬಂದು ಕ್ಯಾಂಪ್ ಹಾಕೊಂಡಾರ ಅನ್ನೋದನ್ನ ಮಾರ್ಕ್ ಮಾಡಿ ತೋರಿಸ್ತು ಭಾರತದ ಸೈನ್ಯಗೆ. ಅವಾಗ ಕಣ್ಣು ತೆರೆದ್ರು, ಶುರು ಆಯ್ತು. ಘೋಷಣೆ ಮಾಡಿದ್ರು, ಆಪರೇಷನ್ ವಿಜಯ್. ಪ್ರಧಾನಮಂತ್ರಿಗಳು ಫ್ರೀ ಹ್ಯಾಂಡ್ ಕೊಟ್ಟಿದ್ರು. ಜನರಲ್ VP ಮಲ್ಲಿಕ್ರು ನಮ್ಮ ಜನರಲ್ ಇದ್ರು. ಜನರಲ್ VP ಮಲ್ಲಿಕ್, ವೇದ ಪ್ರಕಾಶ್ ಮಲ್ಲಿಕ್, ಬಹಳ ಸಕ್ಷಮ ಅಧಿಕಾರಿ ಅವರು, ಇನ್ಫೆಂಟ್ರಿ ಹಿನ್ನೆಲೆಯಿಂದ ಬಂದವರು. ಅವರು ಇದನ್ನೆಲ್ಲ ರಿಪೋರ್ಟ್ಸ್ ಅನ್ನ ಸಬ್ಮಿಟ್ ಮಾಡಿದ್ರು. ಒಂದು ಕ್ಷಣನೂ ಜಾರ್ಜ್ ಫರ್ನಾಂಡಿಸ್ರು ಲೇಟ್ ಮಾಡಲಿಲ್ಲ, ಪ್ರಧಾನಮಂತ್ರಿಗಳು ಲೇಟ್ ಮಾಡಲಿಲ್ಲ. ಪರ್ಮಿಷನ್ ಫ್ರೀ ಹ್ಯಾಂಡ್. ಪ್ರೆಸಿಡೆಂಟ್ KR ನಾರಾಯಣರಾವ್ ಇದ್ರು. ಅವ್ರು ಬಹಳ ಉತ್ತಮ ಯಾರು, ಯಾಕಂದ್ರೆ ಅವರು 3 ಆರ್ಮಿ ಏರ್ಫೋರ್ಸ್ ಚೀಫ್ ಕಮಾಂಡರ್ ಅವರು. ಆಮೇಲೆ ನಮ್ಗೆ ಡೆಮೋಕ್ರೆಟಿಕ್ ದೇಶ ಇರೋದ್ರಿಂದ ಪ್ರಧಾನಮಂತ್ರಿಗಳ ಒಪಿನಿಯನ್ ಏನು ಇಂಪಾರ್ಟೆಂಟ್. ಅವರು ಪ್ರಧಾನಮಂತ್ರಿಗಳು ಕರೆಕ್ಟ್ ಯೋಚನೆ ಮಾಡಿದಾರೆ. ಫ್ರೀ ಹ್ಯಾಂಡ್ ಕೊಟ್ಟರು. ಅವಾಗ ವೇದ ಪ್ರಕಾಶ್ ಮಲ್ಲಿಕರು ಅವ್ರು ಎಷ್ಟು ಜನ ಬಂದಾರ ಏನು ಇದನ್ನ 160 ಕಿಲೋಮೀಟರ್ ಉದ್ದವಾಗಿ ಹಬ್ಬಿದ ಆ ದುರ್ಗಮ ಪ್ರದೇಶದೊಳಗ 137 ಪೋಸ್ಟ್ಸ್ಗಳದಾವು, ಮಿಲಿಟರಿ ಪೋಸ್ಟ್ಗಳು. ಇಮ್ಯಾಜಿನ್ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಅಂತರದಲ್ಲಿ ಒಂದೊಂದು ಪೋಸ್ಟ್ಗಳು. ಇಲ್ಲಿ ಹೈಟ್ ಚೋಟಿ ಅದಾವಲ್ಲ ಅಲ್ಲಿ, ಆ ಪೋಸ್ಟ್ಗಳಲ್ಲಿ ನಮ್ಮ ಸೈನಿಕರು ಇರುವಂತ ಪೋಸ್ಟ್. ಅಲ್ಲಿ ಬಂಕರಿಗೆ ಬರ್ಬೇಕಾದ್ರೆ ಅವ್ರು ತಮ್ಮದು ರೇಷನ್ನು, ಹತಿಯಾರು, ಮದ್ದುಗಳು ಎಲ್ಲ ಇಟ್ಕೊಂಡ್ಬಿಡ್ತಾರೆ. ಅದನ್ನ ಅವ್ರು ನೋಟಿಸ್ ಮಾಡಿದ್ರು, ಅಲ್ಲಿ ಬಂದು ಅಕ್ಯುಪೈ ಮಾಡ್ಕೊಂಡ್ರು. ಈಗ ಸೌರವ್ ಕಾಲಿಯಾದ್ ನಾನು ಹೇಳಿದ್ನಲ್ಲ, ರೆಕ್ಕಿ ಪಾರ್ಟಿ ಹೊಡೆದೊಳಗೆ ತಗೊಂಡ್ರು. ಹೆಂಗ ಅಂತಂದ್ರ ಮೇಲೆ ಪೋಸ್ಟ್ ಮೇಲೆ, ಒಂದು ಗುಡ್ಡದ ಪೋಸ್ಟ್ ಮೇಲೆ ಈ ರೀತಿ ಇದ್ದಂತ ಪೋಸ್ಟ್, ಅದು 4-5 ಸೈನಿಕರು ಇರುವಂತ ಒಂದು ಪೋಸ್ಟ್.
ಅದು ಇಳಿಜಾರು ಪ್ರದೇಶದಿಂದ ಯಾರಾದ್ರೂ ಬರ್ತಾ ಇದ್ರೆ ಇವ್ರಿಗೆ ಎದ್ದು ಕಾಣುತ್ತೆ. ಹೌದು, ಅಲ್ಲಿ ಯಾರಾದಾರ ಅಂತ ಇವ್ರಿಗೆ ಏನು ಕಾಣೋದಿಲ್ಲ. ಕಾಣೋದಿಲ್ಲ. ಹೌದು. ಅಲ್ಲೊಂದು ಪೋಸ್ಟ್ ಇದೆ ಅಂತ ಒಂದು ಮನೆದಷ್ಟ ಕಾಣುತ್ತೆ. ಹೌದು ಹೌದು. ಕಾಣಲ್ಲ. ನಾವೆಲ್ಲ ಸಾಫ್ಟ್ ಟಾರ್ಗೆಟ್ ಆಗ್ಬಿಡ್ತೀವಿ ಸೈನಿಕರವ್ರಿಗೆ. ಹಾ ಇಲ್ಲಿ ಬಂದ್ ಕುಂತ ಭಯೋತ್ಪಾದಕರು ಇರ್ಬೋದು, ಪಾಕಿಸ್ತಾನಿ ಸೈನಿಕರು ಇರ್ಬೋದು. ಯಾಕಂದ್ರೆ ನಾವು ಡೈರೆಕ್ಟ್ ಕಾಣಿಸ್ತಾ ಇರ್ತೀವಿ. ಹಾ ನಮ್ಮ ಮೇಲೆ ಅವ್ರು ಡೈರೆಕ್ಟ್ ಅಟ್ಯಾಕ್ ಮಾಡುವುದು. ಹಾ ಅಟ್ಯಾಕ್ ಮಾಡಿದ್ರು. ಓಕೆ. ಆ ಥರಾನೇ ಆಗಿದ್ದಲ್ಲಿ Okay. ಆರಂಭಕ್ಕೆ ಹಾ ರೆಕ್ಕಿ ಪಾರ್ಟಿ ಹೋಯ್ತು. ಹಾ. ನಂತರ ಹೋದಂತ ಸೈನಿಕರು ಕೆಲವರು ನುಕ್ಸಾನ ಆಗಕ್ ಶುರು ಆಯ್ತು. ಅವಾಗ ಆಪರೇಷನ್ ವಿಜಯ್ ಘೋಷಣೆ ಮಾಡಿಬಿಟ್ಟಿದ್ರು. ಆಪರೇಷನ್ ವಿಜಯ್ ಅಂತಂದಾಗ ವೆಸ್ಟರ್ನ್ ಕಮಾಂಡ್ ಇಂದ ಸೈನಿಕರು, ಓಕೆ, ನಾರ್ದರ್ನ್ ಕಮಾಂಡ್ ಇಂದ ಇತರೆ ಭಾಗದಿಂದ ಸೈನಿಕರು, ಸದರ್ನ್ ಕಮಾಂಡ್ ಪುಣಾ ಭಾಗದಿಂದ ಸೈನಿಕರು, ಈಸ್ಟರ್ನ್ ಕಮಾಂಡ್ ಇಂದ ಸೈನಿಕರು, ಎಲ್ಲ ಕಡೆಯಿಂದ 3-3, 4-4, 5-5 ಬಟಾಲಿಯನ್, 20 ಬಟಾಲಿಯನ್, ಸುಮಾರು 20-24 ಬಟಾಲಿಯನ್, ಆರ್ಟಿಲರೀಸ್, ಬಫೋರ್ಸ್ ಗನ್ಸ್ ಎಲ್ಲವನ್ನು ತಂದು ತೈನಾತ್ ಮಾಡಿಬಿಟ್ರು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ. ಯುದ್ಧ ಆಲ್ಮೋಸ್ಟ್ ಯುದ್ಧ. ಈ ಕಾರ್ಯಾಚರಣೆ ಆಪರೇಷನ್ ವಿಜಯ್, ನಾನು ಯುದ್ಧ ಅಂತ ಹಗಲೆಲ್ಲ ಅನ್ಬಾರ್ದು, ಇರ್ಲಿ. ಜನಸಾಮಾನ್ಯರಿಗೆ ತಿಳಿಲಿ ಅನ್ನೋದು. ಯುದ್ಧದ ವಾತಾವರಣ, ಬಿಗುವಿನ ವಾತಾವರಣ ಶುರು ಆಯ್ತು. ಅವ್ರ ಅಟ್ಯಾಕ್ಗಳು ಮಾಡಿದ್ರು. ಸಿಕ್ಕಾಪಟ್ಟಿ ಮೇ 11 ಸಿಕ್ಕಾಪಟ್ಟಿ ಶೆಲ್ಲಿಂಗ್ ಭಾರತದ ಸೈನ್ಯಗಳ ಮೇಲೆ ಡ್ಯಾಮೇಜಸ್ ಆಯ್ತು. ಸುಮಾರು 100-120 ಸೈನಿಕರದ ಅವಾಗಲೇ ಡ್ಯಾಮೇಜಸ್ ಆಗಿತ್ತು ಆರಂಭಕ್ಕೆ. ಮಿಲಿಟರಿ ಎಚ್ಚೆತ್ಕೊಳ್ತು. 20-24 ಸಾವಿರ ಸಂಖ್ಯೆ ಒಳಗೆ ಏನ್ ಸೈನಿಕರು ಏನ್ ಹೋಗಿದ್ರಲ್ಲ, ಪೂರ್ತಿ ಕಾರಿಡಾನ್ ಆಫ್ ಮಾಡಿದ್ರು ಏರಿಯಾ. ಕಾರಿಡಾನ್ ಆಫ್ ಅಂದ್ರೆ ಒಂದು ಪ್ರದೇಶವನ್ನ ಸುತ್ತುವರಿದು ವಾಚ್ ಮಾಡೋದು. ಅವ್ರೆಲ್ಲಿ ಬಿಚ್ಕೊಂಡು ಹೋಗಿರ್ಬಾರ್ದು. ಹಾಗೆ ಸುತ್ತುವರೆದ್ರು ಅರ್ಧ ಚಂದ ಆಕೃತಿ ಒಳಗ. ಅವ್ರು ಪಾಕಿಸ್ತಾನ ಗಡಿ ಒಳಗ ಹೋಗ್ಬೇಕು, ಹೋದ್ರೆ ಹಳ್ಳಿ ಭಾರತದೊಳಗೆ ಮತ್ತೆ ಎಲ್ಲಿ ಹೋಗೋದಿಲ್ಲ. ಆ ರೀತಿ ಇಷ್ಟು ಮೆಟಿಕ್ಯುಲಸ್ ಆಗಿ ಪ್ಲಾನ್ ಆಯ್ತದ. ಸಾಕಷ್ಟು ಅಧಿಕಾರಿಗಳು, ಸೈನಿಕರು, ಸೈನ್ಯ ಬಲ, ಆರ್ಟಿಲರಿ ಎಲ್ಲವೂ ನಿಂತು. ಆಮೇಲೆ ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಬಹಳ ಮಹತ್ವದ ಸಂಗತಿ, ಆರ್ಮಿ, ಏರ್ಫೋರ್ಸ್, ನೇವಿ ಜೊತೆಯಾಗಿ ಕಾರ್ಯಾಚರಣೆ ನಡೆಸುವಂತ ಒಂದು ಪ್ಲಾನ್ ಆಗಿತ್ತು. ಯಾಕಂದ್ರೆ ಕೆಲವಿಷ್ಟು ದುರ್ಗಮ ಪ್ರದೇಶ, ಮೇಲಿಂದ ಅಟ್ಯಾಕಿಗೂ ನಮ್ಗೆ ಸಹಾಯ ಬೇಕು. ಆರ್ಮಿಯ ಏರ್ ಡಿಫೆನ್ಸ್ ಕೋರ್ ಅಂತ ಒಂದು ಇರುತ್ತೆ, ADC ಅಂತ ಕರೀತಾರೆ. ಅದರಲ್ಲಿ ಏರ್ಫೋರ್ಸ್ ನಲ್ಲಿ ತರಬೇತಿ ಪಡೆದಂತ ಮಿಲಿಟರಿ ಆಫೀಸರ್ಸ್ ಇರ್ತಾರೆ. ADC ಆರ್ಮಿ ಡಿಫೆನ್ಸ್ ಕೋರ್ ಹೆಲ್ಪ್ ತಗೊಂಡ್ರು, ಏರ್ಫೋರ್ಸ್ ಹೆಲ್ಪ್ ತಗೊಂಡ್ರು. ಎಲ್ಲೇ ರಾಕೆಟ್ಸ್ ಕಳಿಸ್ಬೇಕು, ಎಲ್ಲೇ ಫೈಟರ್ ಜೆಟ್ ಕಳಿಸ್ಬೇಕು, ಎಲ್ಲೇ MiG-21, MiG-37 ಕಳಿಸ್ಬೇಕು, ಇದನ್ನೆಲ್ಲ ಪ್ಲಾನ್ ಮಾಡಿದ್ರು. ಹಾಗೆ ಅಟ್ಯಾಕ್ ಮಾಡ್ತಾ 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 ಸುಮಾರು ಪೋಸ್ಟ್ಗಳನ್ನು ಖಾಲಿ ಮಾಡಿಸ್ ಗಾಬರಿ ಹೊಡಿತು ಪಾಕಿಸ್ತಾನ. ಗಾಬರಿ ಆಯ್ತು, ಇನ್ನು ನಮಗೆ ಉಳಿಗಾಲ ಇಲ್ಲ. ಹಾಗೆ ಅಟ್ಯಾಕ್ ಮಾಡ್ತಾ ಬಂದ್ಬಿಟ್ರೆ ಇವ್ರು ಪೂರ್ತಿಯಾಗಿ ಪಾಕಿಸ್ತಾನ ಪ್ರವೇಶ ಮಾಡ್ಬಿಡ್ತಾರೆ. ಒದ್ದಾಡೋದಕ್ಕೆ ಶುರು ಮಾಡಿದ್ರು. ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಈ ವಿಷಯ ಅಂತ ಹೋಗಕ್ ಶುರು ಮಾಡಿದ್ರು. G8 ನೇಷನ್ಗಳ ಎದುರುಗಡೆ ಒಯ್ದ್ರು. ಮೊದ್ಲ ಅಮೆರಿಕದ ರಾಷ್ಟ್ರಪತಿಗಳಿಗೆ ಏನಾದ್ರು ಮಾಡ್ರಿ, ಹೇಳ್ರಿ, ಬಚಾವ್ ಮಾಡ್ರಿ ಅಂತ. ಅಮೆರಿಕದ ರಾಷ್ಟ್ರಪತಿನೂ ಅವ್ರಿಬ್ರು ಬೇಕು ಅವಾಗ. ಪಾಕಿಸ್ತಾನ ಬೇಕು, ಯಾಕಂದ್ರೆ ಯುದ್ಧ ಸಾಮಗ್ರಿ ಮಾರಾಟ ಮಾಡೋದಕ್ಕೆ ಅದೊಂದು ಅವ್ರಿಗೆ ಕೇಂದ್ರ. ಭಾರತಕ್ಕೂ ಅಡ್ವೈಸ್ ಮಾಡ್ಬೇಕು. ಭಾರತದ ಪ್ರಧಾನಮಂತ್ರಿಗಳಿಗೆ ಅವ್ರು ಹೇಳ್ತಾರೆ, ಹಿಂಗ್ ಸೈನಿಕರನ್ನ ಹಿಂತಕೊಂಡ್ಬಿಡ್ರಿ, ಕಾರ್ಯಾಚರಣೆ ಸ್ಟಾಪ್ ಮಾಡ್ಬಿಡ್ರಿ, ನಾ ಪ್ರತಿನಿಧಿಯನ್ನು ಕಳಿಸ್ತೀನಿ. ಕೋಫಿ ಅಣ್ಣನ್ ಹೇಳ್ತಾರ, ಅವಾಗ UN ಸೆಕ್ರೆಟರಿ ಇದ್ರು ಅವರು, ಕೋಫಿ ಅಣ್ಣನ್. ಅವರು ಹೇಳ್ತಾರ, ನಾನು ಪ್ರತಿನಿಧಿ ಕಳಿಸ್ತೀನಿ UN ಇಂದ. ಅಮೆರಿಕ ಸರಿ ಹೇಳ್ತಾ ಇದೆ, ನೀವು ಕೇಳ್ರಿ. ವಾಜಪೇಯಿ ಅವರು ಇಷ್ಟು ದಿಟ್ಟ ಉತ್ತರ ಕೊಟ್ಟರುವಾಗ, ನೀವು ಪ್ರತಿನಿಧಿ ಕಳಿಸ್ಬೇಕಾಗಿದ್ದು ನಮ್ಮ ಕಡೆ ಅಲ್ಲ, ಪಾಕಿಸ್ತಾನದ ಕಡೆ. ಕಾರ್ಯಾಚರಣೆ ಆರಂಭ ಮಾಡೋದಕ್ಕೆ ಪ್ರಚೋದನೆ ಕೊಟ್ಟವ್ರು ಅವರು. ನಾವು ಕಾರ್ಯಾಚರಣೆ ಮಾಡ್ತಾ ಇದೀವಿ, ನಮ್ಮ ದೇಶವನ್ನ, ನಮ್ಮ ಗಡಿಯನ್ನ, ನಮ್ಮ ಭೂಮಿಯನ್ನ ರಕ್ಷಣೆ ಮಾಡ್ಕೊಳ್ತಾ ಇದೀವಿ. ನೀವೇನೋ ಕಳಿಸೋದಿದ್ರು ಅಲ್ಲಿ ಕಳಿಸ್ರಿ. ಅವರು ಯಾವ ಪ್ರೆಷರ್ಗೂ ಮಣಿಲಿಲ್ಲ. ಪಾಕಿಸ್ತಾನ ಜರ್ಜರಿತ ಆಗಕ್ಕೆ ಶುರು ಆಯ್ತು. ಫಸ್ಟ್ಗೆ ಪಾಕಿಸ್ತಾನ ಇದನ್ನ ನಮ್ಮ ಸೈನಿಕರು ಮಾಡ್ಯಾರಂತ ಹೇಳಲೇ ಇಲ್ಲ. ಮೇ ಎಂಡ್ವರೆಗೆ ಹೇಳಲೇ ಇಲ್ಲ. ಯಾವಾಗ ಭಾರತದ ಸೈನಿಕರು ಮುಜಾಹಿದೀನ್ಗಳ ಜೊತೆಗೆ, ಅಲ್ಲಿನ ಭಯೋತ್ಪಾದಕರ ಜೊತೆಗೆ 7-8 ಸೈನಿಕ ಅಧಿಕಾರಿಗಳನ್ನ ಹೊಡೆದು ಉರುಳಿಸ್ತೋ, ಅವ್ರ ವಸ್ತುಗಳು ಸಿಕ್ಕು, ಜೇಬಿನಿಂದ ಐಡೆಂಟಿಟಿ ಕಾರ್ಡ್, ಹಥಿಯಾರಗಳು, ಅದ್ರ ಮೇಲೆ ಮೇಡ್ ಇನ್ ಪಾಕಿಸ್ತಾನ್, ಮದ್ದುಗುಂಡುಗಳು, ಅವ್ರ ಇಕ್ವಿಪ್ಮೆಂಟ್, ಸೇನಾ ಐಡೆಂಟಿಟಿ ಕಾರ್ಡ್, ಇದ್ರ ಆಧಾರದ ಮೇಲೆ ಇಷ್ಟು ಜನ ನಿಮ್ಮ ಸೈನಿಕ ಅಧಿಕಾರಿಗಳದಾರ, ಇದಕ್ಕೇನಂತೀರಿ ಅಂತ ಕೇಳುತ್ತೆ. ಅವಾಗ ಪಾಕಿಸ್ತಾನದ ಕಣ್ತಿರಿತ್ತು. ಅವಾಗ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಪಾಕಿಸ್ತಾನ ಮಾಡಿದ ತಪ್ಪು ಅಂತ G8 ರಾಷ್ಟ್ರಗಳು ಅವ್ರಿಗೆ ಬುದ್ಧಿ ಹೇಳಕ್ ಶುರು ಮಾಡಿದ್ರು. ಅಮೆರಿಕ, ರಷ್ಯಾ, ಇವರೆಲ್ಲ ಏನದಲ್ಲ, ಜಪಾನ್, ಕೆನಡಾ, ಈ G8 ರಾಷ್ಟ್ರಗಳಂತ ಏನ್ ಬರ್ತಾವ್, ಇವರೆಲ್ಲ ಬುದ್ಧಿ ಹೇಳಕ್ ಶುರು ಮಾಡಿದ್ರು. ಅಮೆರಿಕದ ಪ್ರೆಸಿಡೆಂಟ್ ತನ್ನ ಮರ್ಯಾದೆ ಮುಚ್ಕೊಳ್ಳೋದಕ್ಕೆ, ನಾ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಭಾರತದಂತ ದೇಶದ ಪ್ರಧಾನಿ ಇನ್ನು ಈಗ ನೀವು ಆಗ್ಲೇ ಆರಂಭಕ್ಕೆ ಹೇಳಿದ್ರೆ ಅಷ್ಟು ಶಕ್ತಿಶಾಲಿ ಅಂತ ಗುರುತಿಸ್ಕೊಂಡಿರ್ಲಿಲ್ಲ 90ರ ದಶಕದಾಗ. ಅವಾಗ ಇನ್ನೂ ನಾವು ಇಂಪ್ರೂವ್ಮೆಂಟ್ ಸ್ಥಿತಿಯೊಳಗಿದ್ದಂತ ದೇಶ, ಡೆವಲಪಿಂಗ್ ನೇಷನ್ ಅಂತ ಏನ್ ಕರಿತಿದ್ರಲ್ಲ.
ಅಂತ ಸಂದರ್ಭದೊಳಗೆ ಇವರು ನಮಗ್ ಬಗ್ಲಿಲ್ಲಲ್ಲ ಅಂತ ಅವರಿಗೆ US ಪ್ರೆಸಿಡೆಂಟ್ಗೆ. ಆದ್ರೆ ಮೆಚ್ಚಬೇಕು, ಬ್ರಿಟನ್ ಪ್ರೀಮಿಯರ್ Okay. ಟೋನಿ ಬ್ಲೇರ್ ಇದ್ರು. ಓಕೆ, ಟೋನಿ ಬ್ಲೇರ್ ಭಾರತ ಮಾಡ್ತಾ ಇರೋದು ಎಲ್ಲ ಸರಿ ಇದೆ ಅಂತ ಹೇಳಿ ಕರೆಕ್ಟ್. ಗಟ್ಟಿಯಾಗಿ ಹೇಳಿದ್ರು. ಪಾಕಿಸ್ತಾನ ತನ್ನ ಸೇನೆಯನ್ನು ಹಿಂತಕ್ಕೊಳ್ಬೇಕು, ತನ್ನ ಮುಜಾಹಿದ್ಗಳನ್ನ ವಾಪಸ್ ಪಡಿಬೇಕು, ಅಲ್ಲಿ ಆ ರೀತಿ ಗುಸ್ಪೇಟ್ ಮಾಡಬಾರ್ದು, ಜೆಂಟಲ್ಮನ್ ಪ್ಯಾಕ್ಟ್ ಉಲ್ಲಂಘನೆ ಆಗಬಾರ್ದು ಹೌದು ಅಂತ ಹೇಳಿದರು. ಅವಾಗ ಕೊನೆಗೆ ಹಾಗೇ ಬರುತ್ತೆ. ಜೂನ್ ಮಧ್ಯದ ಹೊತ್ತಿಗೆ ಹೆಚ್ಚು ಕಡಿಮೆ ಪಾಕಿಸ್ತಾನ ಜರ್ಜರಿತ ಆಗಿರುತ್ತೆ. ಓಕೆ, ಜೂನ್ ಮಧ್ಯದ ಭಾಗ 1999 ಇಸ್ವಿ. ಯಾಕಂದ್ರೆ ಸಾಕಷ್ಟು ಕ್ಯಾಶುಯಾಲಿಟೀಸ್ಗಳು ಅವ್ರು ಆಗ್ತಾವ. ಓಕೆ, ಏರ್ ಅಟ್ಯಾಕ್ಸ್ ಅಂತ ಏನ್ ಮಾಡಿದ್ರಲ್ಲ ಮೆಟಿಕ್ಯುಲಸ್ ಆಗಿ, ಮೊನ್ನೆ ನೀವು ಬಾಲಾಕೋಟ್ ಏರ್ ಸ್ಟ್ರೈಕ್ ಅಂತೆಲ್ಲ ಕೇಳಿದ್ರಲ್ಲ ನಾವು ಇತ್ತೀಚೆಗೆ, ಆ ರೀತಿ ಎಲ್ಲೆಲ್ಲಿ ಆ ಭಯೋತ್ಪಾದಕರು ಕ್ಯಾಂಪ್ ಹಾಕಿದ್ದಾರೆ, ಯಾವ ಮಾರ್ಗಗಳನ್ನ ಅವ್ರು ಚೂಸ್ ಮಾಡ್ಕೊಂಡ್ರೆ ಇನ್ಫಿಲ್ಟ್ರೇಟ್ ಆಗೋದಕ್ಕೆ. ಇನ್ಫಿಲ್ಟ್ರೇಟ್ ಆಗೋದಂದ್ರೆ ಒಳನುಸುಳುವಿಕೆ. ಇದಕ್ಕೆ ಯಾವ್ಯಾವ ಮಾರ್ಗ ಆಗ್ಯಾರ ಅದ್ರ ಮೇಲೆ ಏರ್ ಅಟ್ಯಾಕ್ಸ್ ಮಾಡಿ ಅವ್ರ ಕ್ಯಾಂಪ್ ಎಲ್ಲ ಬರ್ಬಾದ್ ಮಾಡಿದ್ರು. ಓಕೆ, ಒಂದು ರೀತಿ ಹುಮ್ಮಸ್ ಶುರು ಆಯ್ತು. ನಿಮ್ಗೆ ಹೇಳ್ತೀನಿ, ಅಂತ ದುರ್ಗಮ ಪರಿಸ್ಥಿತಿ ಒಳಗೂ ಜೂನ್ 23ನೇ ತಾರೀಕಿಗೆ ಭಾರತದ ಪ್ರಧಾನಮಂತ್ರಿಗಳು ನಾನು ಸೈನಿಕರನ್ನ ಮಾತಾಡಿಸಿ ಬರ್ಬೇಕು ಅಂತ ಕಾರ್ಗಿಲ್ ಯುದ್ಧ ಭೂಮಿಗೆ ಹೋಗ್ತಾರೆ. ಅಯ್ಯೋ, ಇದು ರೋಮಾಂಚಕ. ಅದಂತೇನೆ, ಇದು ರೋಮಾಂಚಕ. ಒಬ್ಬ ಸಜ್ಜನ ಅಂತ ಗುರುತಿಸ್ಕೊಂಡಂತ ವಾಜಪೇಯಿ ಅವರು, ಅಟಲ್ ಒಬ್ಬ ಬಿಹಾರಿ ಅಜಾತ ಶತ್ರು ಅಂತ ಗುರುತಿಸ್ಕೊಂಡಂತ ವ್ಯಕ್ತಿ ದೇಶದ ಮೇಲೆ ವಿಪತ್ತು ಬಂದಾಗ ನನ್ನ ಸೈನಿಕರ ಮನೋಬಲವನ್ನ ಗಟ್ಟಿಗೊಳಿಸಬೇಕು ಅಂತ ಹೋಗ್ತಾರೆ. ಅವಾಗ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಭಾರತದ ರಾಷ್ಟ್ರಪತಿಗಳು ಅವ್ರು ಹೋಗಿ ಬಂದಂತ ಹೇಳ್ತಾರೆ, ಈ ರೀತಿಯ ಪ್ರಧಾನಮಂತ್ರಿಯನ್ನ ನಾನು ಹಿಂದೂ ನೋಡಿಲ್ಲ, ಓದಿರ್ಲಿಲ್ಲ. ಅಂದ್ರೆ ಸೈನಿಕರಿಗೆ ಹೋಗಿ ಹೇಳಿದ್ರಲ್ಲಿ ಅವರು, ಅವ್ರ ಜೊತೆ ಕೂಡಿ ಇಡೀ ದೇಶ ನಿಮ್ ಜೊತೆಗೆ ಐತಿ, ನಾಟ್ ಓನ್ಲಿ ಗವರ್ಮೆಂಟ್, ಇಡೀ ದೇಶ. ಆ ದೇಶದ ಪ್ರತಿನಿಧಿಯಾಗಿ ನಾನು ನಿಮಗೆ ಬಂದೀನಿ, ನಿಮ್ಗೆ ಏನ್ ಬೇಕೋ ಎಲ್ಲವೂ ಸಿಗುತ್ತೆ, ಎಲ್ಲವೂ ಸಪ್ಲೈ ಮಾಡ್ತೀವಿ, ಇದನ್ನ ಸರಿಯಾಗಿ ಉತ್ತರ ಕೊಡಬೇಕು, ಕಾರ್ಯಾಚರಣೆ ಒಳಗೆ ಯಶಸ್ವಿಯಾಗಿ ಬರಬೇಕು. ಎಸ್, ಇದು ಎಷ್ಟು ಮಾರಲ್ ಬೂಸ್ಟ್ ಮಾಡ್ತೀವಿ ಅಂದ್ರೆ ನಮ್ಮಲ್ಲಿ ಒಂದು ಬಟಾಲಿಯನ್ ಕರ್ನಲ್ ಅನ್ನೋರು ಕಮಾಂಡರ್ ಇರ್ತಾರೆ. ಎಷ್ಟು ಬಟಾಲಿಯನ್ಸ್ ಇದ್ದು ಎಲ್ಲ ಬಟಾಲಿಯನ್ ಕಮಾಂಡರ್ಗಳು ಖುಷಿ ಆದ್ರು, ಸೈನಿಕರಿಗೆಲ್ಲ ಪ್ರೋತ್ಸಾಹ ಕೊಟ್ರು, ಬಹಳಷ್ಟು ಅದರಿಂದ ಬೂಸ್ಟ್ ಸಿಕ್ತು. ಹಾಗೆ ನಡೀತು ಕಾರ್ಯಾಚರಣೆ. ನಡೀತಾ ಆಲ್ಮೋಸ್ಟ್ ಅಮೆರಿಕ ಅಧ್ಯಕ್ಷರ ಹೇಳಿಕೆಯ ಮೇರೆಗೆ ಪ್ರೆಷರಿಂಗ್ ಮಾಡೋದು ಮತ್ತು ತನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಂತ ಪಾಕಿಸ್ತಾನ ಜುಲೈ ಆರಂಭದೊಳಗೆ 5-6ನೇ ತಾರೀಕಿಗೆ ನಾವು ವಿಡ್ರಾ ಮಾಡ್ಕೊಂತೀವಿ ಅಲ್ಲಿಂದ ಸೈನಿಕರನ್ನ, ನಾವು ಅಲ್ಲಿಂದ ಯಾರನ್ನ ಕಳಿಸಿವಿ, ಇನ್ಫಿಲ್ಟ್ರೇಟ್ ಮಾಡಿದ್ವಿ. ಇಂಡೈರೆಕ್ಟ್ಲಿ ಅವಾಗ ಅದು ಒಪ್ಕೊಂತು, ಎಲ್ಲಾ ಪ್ರೂಫ್ಗಳನ್ನ ಕೊಟ್ಟ ನಂತರ. ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದೊಳಗ ಚೀತು ಅನ್ನೋಕೆ ಶುರು ಮಾಡಿದ್ರು. ನೀವು ಮಾಡಿದ ತಪ್ಪು. ಭಾರತ ಶಾಂತಿ ಪ್ರಿಯ ದೇಶ, ಶಾಂತಿಗಾಗಿ ಅವರು ಫೆಬ್ರವರಿ 1999 ನಿಮ್ ಕಡೆ ಬಸ್ ಯಾತ್ರೆ ತಗೊಂಡ್ ಬಂದಾರೆ. ಲಾಹೋರ್ಗೆ ಬಂದ್ರು ಬಸ್ ತಗೊಂಡು ಪ್ರಧಾನಿಗಳು. ನೀವು ಅದಕ್ಕೆ ಗೌರವ ಕೊಡ್ಲಿಲ್ಲ. ಈ ರೀತಿಯಾಗಿ ನಮ್ಮ ಸೈನಿಕರು ಏನು ಅಲ್ಲಿ ಸೆಣಸಾಡಿದಾರಲ್ಲ, ಅದರಿಂದನೂ ಕೂಡ ದೊಡ್ಡ ಇಂಪ್ಯಾಕ್ಟ್ ಆತಲ್ಲೇ. ಅವ್ರು ಹಿಂದೆ ತಕ್ಕೋತೀವಿ, ನಾವು ವಿಡ್ರಾ ಮಾಡ್ಕೋತೀವಿ, ಒಂದು ಅಘೋಷಿತ ಒಪ್ಪಂದ ಅಲ್ಲಿಂದ ಶುರು ಆಯ್ತು, ನಾವು ಹಿಂದೆ ತಕ್ಕೊಳ್ತೀವಿ. ಅನ್ಲೆಸ್ ಅಂಡ್ ಅಂಟಿಲ್ ಪಾಕಿಸ್ತಾನದ ಪ್ರತಿಯೊಂದು ಟ್ರೂಪ್ ಅಂದ್ರೆ ಒಬ್ಬೊಬ್ಬ ಸೈನಿಕ, ಪ್ರತಿಯೊಬ್ಬ ಮುಜಾಹಿದ್, ಅವ್ರು ಯಾರು ಇನ್ಫಿಲ್ಟ್ರೇಟ್ ಮಾಡೋ ISI ಪ್ರತಿನಿಧಿಗಳ ಮುಖಾಂತರ ಅವ್ರೆಲ್ಲರೂ ಎಲ್ಲ ಖಾಲಿ ಮಾಡೋವರೆಗೆ, ತೆರವುಗೊಳಿಸೋವರೆಗೆ ನಾವು ಇಲ್ಲಿಂದ ಹೋಗಂಗಿಲ್ಲ. ನಾವು ಕಾರ್ಗಿಲ್ ಅಂದಾಗ ಅದು ದಿಲ್ ಮಾಂಗೆ ಮೋರ್ ಅಂತ ಹೇಳಿ ಪ್ಯಾಟರ್ನ್ ಪಾತ್ರ ಧ್ವಜ ಹಾರಿಸಿ ಅಂತ ನೋಡ್ತಿರಲ್ಲ ಸನ್ನಿವೇಶ, ಅದು ಕ್ಲೈಮ್ಯಾಕ್ಸ್. ಅದ ಅಲ್ಲಿವರೆಗೆ ಆ ಕ್ಲೈಮ್ಯಾಕ್ಸ್ ಗಳು ಹೇಗೆ ನಡೆದವು ಅಂದ್ರೆ, ಟೈಗರ್ ಹಿಲ್ಸ್ ಮೇಲೆ ನಡೀತು, ಬೆಟಾಲಿಕ್ ನಲ್ಲಿ ನಡೀತು, ಒಟ್ಟು ಆ ಪ್ರದೇಶದೊಳಗ ಇರುವಂತ ಎಲ್ಲ ಈ ಭಾಗಗಳೊಳಗ ನಡೀತು. ಒಂದೊಂದಕ್ಕೂ ಒಂದೊಂದು ಅಧಿಕಾರಿಗಳ ತುಕಡಿ ಹೋಗಿ ಅವ್ರು ಹೋಗಲ್ಲಿ ತ್ರಿವರ್ಣ ಧ್ವಜ ಹಾರಿಸುವವರೆಗೆ ರೆಸ್ಟ್ ಇಲ್ಲ, ಅಲ್ಲಿವರೆಗೆ ಎದುರಿಸೋದು. ಇಷ್ಟು ಮೆಟಿಕ್ಯುಲಸ್ ಆಗಿ ಅಂತಿಮವಾಗಿ ಇದು ಎಷ್ಟು ದಿವಸ ನಡೀತು? ಇದು ಟೋಟಲಿ ಮೇ 3 ಕಾರ್ಯಾಚರಣೆಯನ್ನು ಅವರು ಆರಂಭ ಮಾಡಿದ್ರು. ನಮ್ಮ ಕಾರ್ಯಾಚರಣೆ ಇದು. ಆದ್ರೂ ಮೇ 3 ಹಿಡಿದು ಜುಲೈ 26 ನಾವು ಕಾಲಘಟ್ಟ ನೋಡಿದಾಗ 73 days, 73 ದಿನಗಳ ಕಾಲ ಈ ಒಂದು ಯುದ್ಧದ ಸನ್ನಿವೇಶ, ಅದರ ಹಿನ್ನೆಲೆ ಸಂಘರ್ಷ, ಅವ್ರನ್ನ ಹೊಡೆದೋಡಿಸುವಂತದ್ದು, ಅವರೆಲ್ಲರೂ ತೆರವುಗೊಳಿಸುವಂತದ್ದು. ನಾವು ನಮ್ಮ ತ್ರಿವರ್ಣ ಧ್ವಜವನ್ನ ಟೈಗರ್ ಹಿಲ್ಸ್ ಮೇಲೆ ಹಾರಿಸಿದಂಥದ್ದು, ಕಾರ್ಗಿಲ್ ಟಾಪ್ ಮೇಲೆ ಹಾರಿಸಿದಂಥದ್ದು 26. ಅದಕ್ಕೂ ಮುಂಚೆ ನಾವು ಮಾಡ್ತಾ ಇದ್ವಿ. ಪ್ರಧಾನಮಂತ್ರಿಗಳು ಅಧಿಕೃತವಾಗಿ ಮಿಲಿಟರಿಯಿಂದ ಇನ್ಫಾರ್ಮೇಶನ್ ತಗೊಂಡು 26 ಜುಲೈ 1999 ನಾವು ವಿಜಯವನ್ನು ಸಾಧಿಸಿದೀವಿ ಅಂತ ಏನು ಘೋಷಣೆ ಮಾಡಿದ್ವಿ ರೇಡಿಯೋದ ಮೇಲೆ, ಅದು ವಿಜಯೋತ್ಸವ ಅಂತ ಅವತ್ತಿನಿಂದ ಹಿಡಿದು ಇವತ್ತಿನವರೆಗೆ ಆಚರಿಸ್ಕೊಂಡು
ಈ ವರ್ಷದ ವಿಜಯೋತ್ಸವ ತಾವಾಗಲೇ ಹೇಳದಂತೆ ಮಹತ್ವದ್ದು. ಓಕೆ. ಬಿಕಾಸ್ ಸಿಲ್ವರ್ ಜುಬ್ಲಿ ಅನ್ನುವಂಥದ್ದು ಒಂದು ಮಹತ್ವದ ಘಟ್ಟ. ರಜತ ಮಹೋತ್ಸವ ಅಂತ ನಾವು ಹೇಳ್ತೀವಿ. ಯಾವುದೇ ದೇಶದ ಇದರಲ್ಲಿ ಯುದ್ಧ ಅನ್ನೋದು ಇರಬಾರ್ದು. ಶಾಂತಿಪ್ರಿಯ ದೇಶ ಇದು, ಶಾಂತಿಯನ್ನ ಕೊಟ್ಟಂತ ದೇಶ. ಮೊನ್ನೆ ಪ್ರಧಾನಮಂತ್ರಿಗಳು ಇನ್ನೊಂದು ದೇಶಕ್ಕೆ ಹೋದಾಗ ಯುದ್ಧ ಅಲ್ಲ ಬುದ್ಧನನ್ನ ಕೊಟ್ಟಂತ ದೇಶ ಇದು ಅಂತ ಹೇಳಿದ್ರು. ನೀವು ಮಾಧ್ಯಮದ ಸ್ನೇಹಿತರೆಲ್ಲ ಹೇಳಿದಿರಿ. ಆ ತರದ ವಿಚಾರ ನಮ್ಮ ಪೂರ್ವಜರು ಕೊಟ್ಟವರು. ಆದ್ರೆ ಅನಿವಾರ್ಯವಾಗಿ ಬಂದಾಗ ನಮ್ಮ ರಕ್ಷಣೆಗಾಗಿ ನಾವು ಮಾಡ್ಬೇಕು. ಅನಿವಾರ್ಯ ಅದು. ಅದಕ್ಕಾಗಿ ಈಗ ಹೇಳಿ ಸರ್. ಈ ಕಾರ್ಗಿಲ್ದಿಂದ ನಮ್ಮ ಕಾರ್ಗಿಲ್ ಏನು ಕಾರ್ಯಾಚರಣೆ ಇದೆ, ಹೌದು ಸರ್. ಭಾರತಕ್ಕೆ ಏನು ಹಾನಿ ಆಯ್ತು, ಪಾಕಿಸ್ತಾನಕ್ಕೆ ಏನು ಹಾನಿ ಆಯ್ತು? ಯಾಕಂದ್ರೆ ಅವ್ರು ಘೋಷಣೆ ಮಾಡಿರ್ತಾರೆ ಒಂದು ಯಾವುದೇ ಯುದ್ಧ ಆದ್ಮೇಲೆ ನಮಗಿಷ್ಟು ಲಾಸ್ ಆಯ್ತು, ಏನೇನಾಯ್ತು. ಕರೆಕ್ಟ್ ಸರ್ ತಾವು ಹೇಳೋದು. ಒಂದು ಅದಕ್ಕೂ ಮುಂಚೆ ಈ ಯುದ್ಧದ ಕ್ಲೈಮ್ಯಾಕ್ಸ್ ನಲ್ಲಿ ಬಂದಾಗ ಒಂದಿಷ್ಟು ಹೆಸರುಗಳನ್ನಂತೂ ಸ್ಮರಿಸಲೇಬೇಕು. ಹೇಳಿ ಹೇಳಿ ಹೇಳಿ. ಸೌರವ್ ಕ್ಯಾಪ್ಟನ್ ಲೆಫ್ಟಿನೆಂಟ್ ಸೌರವ್ ಕಾಲಿಯಾ ಅಂತ ಮುಂದೆ. ಅದಾದ ನಂತರ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ. ಓಕೆ. ಏ ದಿಲ್ ಮಾಂಗೆ ಅವರು. ಆಮೇಲೆ ಲೆಫ್ಟಿನೆಂಟ್ ಮನೋಜ್ ಪಾಂಡೆ. ಆಮೇಲೆ ಇವರು ರೈಫಲ್ಮನ್ ಸಂಜಯ್ ಸಿಂಗ್, ಗ್ರೆನೇಡಿಯರ್ ಯೋಗೇಂದ್ರ ಯಾದವ್. ಇವ್ರಿಗೆಲ್ಲ ಪರಮವೀರ ಚಕ್ರ ಸಿಕ್ತು ಯುದ್ಧ ಆದ ನಂತರ. ಪರಮವೀರ ಚಕ್ರ ಅನ್ನೋದು ನಾವು ಮುಂಚೆ ಎಲ್ಲ ನೋಡಿದೀವಿ. ಅಬ್ದುಲ್ ಹಮೀದ್ರದ್ದು, ಮೇಜರ್ ಸೈತಾನ್ ಸಿಂಗ್ ಅವ್ರದ್ದು, ಇವೆಲ್ಲ ಎಂತ ಕೇಳ್ತೀವಲ್ಲ, ನಾಯಕ್ ಜದುನಾಥ್ ಸಿಂಗ್. ಯುದ್ಧದೊಳಗೆ ಹೋರಾಟ ಮಾಡ್ತಾ ಮಾಡ್ತಾ ಮಡಿದಂತವ್ರಿಗೆ ಪಾಸ್ಟುಮಸ್ ಆಗಿ ಸಿಗ್ತಿತ್ತು. ಅವ್ರು ಇಲ್ಲಿ ವೀರಾವೇಶದೊಳಗೆ ಹೋರಾಡದಂತ ಜೀವಂತ ಇರುವಂತ ಸೈನಿಕರಿಗೂ ಸಿಗ್ತಿದ್ದು ವಿಶೇಷ. ಯೋಗೇಂದ್ರ ಯಾದವ್ ನಾವು ನೋಡ್ತೀವಲ್ಲ, ಯೋಗೇಂದ್ರ ಯಾದವ್ ಬಂದಾಗ ಈಗ ಸದ್ಯ ಅವ್ರಿಗೆ ಆನರರಿ ಕ್ಯಾಪ್ಟನ್ ಅಂತ ಕೊಟ್ಟಿದ್ದಾರೆ. ಪ್ರತಿ 26 ಜನವರಿ ಆಗಸ್ಟ್ 15 ಅಲ್ಲಿ 26 ಜನವರಿ ಪರೇಡ್ ಆಗುತ್ತಲ್ಲ, ಮುಂಚೆ ಅವ್ರದ್ದು ಇರುತ್ತೆ. ಯಾಕಂದ್ರೆ ಪರಮವೀರ ಚಕ್ರ ಇದು ಗೌರವ. ಇದು ಏನ್ ಮಾಡ್ತು, ಸೈನಿಕರ ಭಾವದೊಳಗೆ ಅವರಲ್ಲಿ ಶೌರ್ಯವನ್ನು ಇಮ್ಮಡಿಗೊಳಿಸ್ತು, ಪರಾಕ್ರಮವನ್ನು ಇಮ್ಮಡಿಗೊಳಿಸ್ತು. ದೇಶಕ್ಕಾಗಿ ನಾವು ಹೋರಾಡಬೇಕು ಅನ್ನೋಂಥ ಒಂದು ಕನ್ವಿಕ್ಷನ್, ಬದ್ಧತೆ ಅದನ್ನು ಹುಟ್ಟಾಕ್ತು. ಈಗ ನೀವು ಕೇಳಿದ ಪ್ರಶ್ನೆ ನಾನು ಬರ್ತೀನಿ. ಆದ ನಂತರ ಭಾರತ ಗಳಿಸಿದ್ದೇನೋ ಕಳ್ಕೊಂಡಿದ್ದೇನೋ, ಪಾಕಿಸ್ತಾನ ಗಳಿಸಿದ್ದೇನೋ ಕಳ್ಕೊಂಡಿದ್ದೇನೋ, ಬಹಳ ಸಂಕ್ಷಿಪ್ತವಾಗಿ ಇದನ್ನು ಹೇಳ್ಬಿಡ್ತೀನಿ ಸಮಯದ ಪರಿಧಿಯಲ್ಲಿ. ಭಾರತದ ಒಂದು ನೋಡುವ ದೃಷ್ಟಿಕೋನ ಜಗತ್ತಿನೊಳಗೆ ಬದಲಾಗಕ್ಕೆ ಶುರು ಆಯ್ತು. ಇದು ಒಂದು ಶಕ್ತಿಶಾಲಿಯಾಗಿ ಬೆಳೀತಾ ಇದೆ ಅಂತ ಅಂತಾರಾಷ್ಟ್ರೀಯ ಮಟ್ಟದೊಳಗೆ. ಅನೇಕರು ಸ್ಯಾಂಕ್ಷನ್ಸ್ ಹೇರಿದ್ರು. ಪರಮಾಣು ಇದಾದಾಗ ಸ್ಯಾಂಕ್ಷನ್ಸ್ ಹೇರಿದ್ರು. ಭಾರತ ಜಗ್ಗಲ್ಲ, ಭಾರತದ ಶಕ್ತಿ, ಭಾರತದ ಯುವ ಶಕ್ತಿ ಇದನ್ನೆಲ್ಲ ಸಮರ್ಥವಾಗಿ ಎದುರಿಸುತ್ತೆ. ಆರ್ಥಿಕವಾಗಿನೂ ಅವ್ರು ಮುನ್ನಡೆತಾರೆ, ಮಿಲಿಟರಿ ಶಕ್ತಿಯಾಗಿನೂ ಮುನ್ನಡಿತಾರೆ ಅಂತ ಅರ್ಥ ಆಯ್ತು. ಅಂತಾರಾಷ್ಟ್ರೀಯ ಪರಿದೃಶ್ಯದೊಳಗೆ ಭಾರತವನ್ನು ನೋಡೋ ದೃಷ್ಟಿಕೋನ. ಆಂತರಿಕವಾಗಿ ಒಂದು ಸಶಕ್ತ ಮಿಲಿಟರಿ ನಮ್ಮಲ್ಲಿ ಇದೆ ಅನ್ನೋದು ಜನರಿಗೆ ತೋರಿಸ್ಕೊಡೋದಕ್ಕೆ ಮತ್ತು ಜನರಲ್ಲಿನೂ ದೇಶ ಪ್ರೇಮವನ್ನು ಉಜಾಗರ ಮಾಡ್ತಿದ್ವು. ಪುಣಾದಿಂದ ಸೈನಿಕ ತುಕಡಿಗಳು ಹೊರಟಿದ್ವು, ಲಕ್ನೋದಿಂದ ಅವ್ರಿಗೆ ಸಂಬಂಧ ಇಲ್ಲ ಯಾವ ಜಾತಿ, ಯಾವ ಇವನು, ಯಾವ ಊರು. ಸೈನಿಕರು ಹೊರಟ್ರ ಕಾರ್ಗಿಲ್ದೊಳಗೆ ಯುದ್ಧ ಮಾಡಕ್ ಹೊರಟ್ರ ಆರತಿ ಮಾಡಿದ್ರ ತಾಯಂದ್ರು. ಪುಣಾ ಎಲ್ಲೇ, ಕಾರ್ಗಿಲ್ ಎಲ್ಲೇ, 2,500 ಕಿಲೋಮೀಟರ್ ಹೋಗ್ಬೇಕು. ಲಕ್ನೋ ಎಲ್ಲೇ, ಕಾರ್ಗಿಲ್ ಎಲ್ಲೇ, ಅಸ್ಸಾಂ ಎಲ್ಲೇ, ಕಾರ್ಗಿಲ್ ಎಲ್ಲೇ ಆರತಿ ಮಾಡಿದ್ರ ತಾಯಂದ್ರು, ಹಾರ ಹಾಕಿದ್ರು, ವಿಜಯೀ ಭವ ಅಂತ ಹೇಳಿದ್ರು. ಸೈನಿಕರ ಮನೋಬಲ ಹೆಚ್ಚಾಯ್ತು. ಅದಂತರ ಸೈನಿಕ ಶಕ್ತಿಯನ್ನು ಗಟ್ಟಿಗೊಳಿಸುವಂತ ಒಂದು ಕನ್ವಿಕ್ಷನ್. ಅದು ಪ್ರಮುಖವಾಗಿ ರಾಜಕೀಯವಾಗಿ ಆದಂತ ಬದಲಾವಣೆ ಅಂದ್ರೆ, ಸಾಮಾನ್ಯವಾಗಿ ಯುದ್ಧ ಇತ್ಯಾದಿ ಆದ ನಂತರ ಸರ್ಕಾರಗಳಿಗೆ ಒಂದು ಪೆಟ್ಟು ಬೀಳುತ್ತೆ. ಏನಪ್ಪಾ ಯುದ್ಧ ತಂದ್ಬಿಟ್ರು ಇವರು, ಈ ತರದ್ದು ಅಪಪ್ರಚಾರಗಳು ನಡೀತಾ ಇರ್ತಾವ. ಆದ್ರೆ ಮತ್ತೆ ಅದೇ NDA ಸರ್ಕಾರದ ನೇತೃತ್ವವನ್ನು ವಹಿಸಿ 99 ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತೆ ಪ್ರಧಾನಮಂತ್ರಿಯಾಗಿ ಪ್ರೂವ್ ಮಾಡಿದರು. ಅಂದ್ರೆ ರಾಜಕೀಯ ಪ್ರದರ್ಶನದಲ್ಲೂ ಕೂಡ ಭಾರತ ತಾನು ಸಕ್ಸಸ್ಫುಲ್ ಅನ್ನೋದು ಪ್ರೂವ್ ಮಾಡ್ತು. ಅಂದ್ರೆ ಅದರ್ ಹ್ಯಾಂಡ್ ಪಾಕಿಸ್ತಾನದಲ್ಲಿ ಇದೆಲ್ಲ ರಿವರ್ಸ್ ಆಯ್ತು. ಅಂತಾರಾಷ್ಟ್ರೀಯ ಮಟ್ಟದೊಳಗೆ ತನ್ನ ಹೆಸರನ್ನು ಕಳ್ಕೊಳ್ತು. ಕಾಲ್ಕೆದ್ರೆ ಜಗಳ ತೆಗೆದಂತ ತಪ್ಪುಗಾರ ಇವನು ಅಂತ UN ಗುರುತಿಸ್ತು. G8 ರಾಷ್ಟ್ರಗಳು ಕೂಡ ಅದನ್ನ ದೂರ ಹಿಡಿದು ಪ್ರಯತ್ನ ಮಾಡಿದ್ರು. ಅಮೆರಿಕ ಪ್ರೆಸಿಡೆಂಟ್ ನಮ್ಮ ಮಾತನ್ನು ನೀವು ಕೇಳಲಿಲ್ಲ ಅಂತ ಒಂದು ಇದು ಇತ್ತು. ಆದ್ರೂ ಅವ್ರಿಗೆ ಅದೊಂದು ವ್ಯಾಪಾರಿ ಕೇಂದ್ರ, ಸುಮ್ಮನೆ ಇದ್ರು. ಒಳಗೇನಾಯ್ತು, ನವಾಜ್ ಶರೀಫ್ ಒಂದು ವೀಕ್ ಪ್ರೈಮ್ ಮಿನಿಸ್ಟರ್ ಅನ್ನೋ ಪ್ರಾಜೆಕ್ಟ್ ಆಗಕ್ಕೆ ಶುರು ಆಯ್ತು. ಹೆಂಗಾದ್ರೂ ಮಾಡಿ ನವಾಜ್ ಶರೀಫ್ ಕಿತ್ತೆಗಿಬೇಕು ಅಂತ ಪರ್ವೇಜ್ ಮುಷರಫ್ ಶುರು ಮಾಡಿದ್ರು, ಜನರಲ್ ಪರ್ವೇಜ್ ಮುಷರಫ್. ಯಾಕಂದ್ರೆ ಅವ್ರಿಗೆ ಪ್ರೆಸಿಡೆಂಟ್ ಆಗಬೇಕಿತ್ತು, ಮಿಲಿಟರಿ ಅಧಿಕಾರ ತಗೊಳ್ಬೇಕಿತ್ತು. ನಂತರದ ಸನ್ನಿವೇಶ ನಿಮ್ಗೆ ಗೊತ್ತೇ ಇದೆ. ಜನರಲ್ ಪರ್ವೇಜ್ ಮುಷರಫ್ ಪಾಕಿಸ್ತಾನದ ಪ್ರೆಸಿಡೆಂಟ್ ಆಗ್ತಾರೆ. ಮುಂದೆ ಸೆಪ್ಟೆಂಬರ್ 1999 ಇಳಿಸಿಬಿಡ್ತಾರೆ ನವಾಜ್ ಶರೀಫ್. ಕಂಗಾಲ ಆಗ್ಬಿಡ್ತಾರೆ. ಈ ರೀತಿಯಾಗಿ ಒಟ್ಟಾರೆಯಾಗಿ ತಾವೇನು ಇವತ್ತು ಕಾರ್ಗಿಲ್ ವಿಜಯೋತ್ಸವದ ನಿಮಿತ್ತ ಇದು ಒಂದು ವಿಷಯವನ್ನ ಹೇಳಿದ್ರಿ. ಅದು ಒಂದೊಂದು ಹೋರಾಟ, ಒಂದೊಂದು ಆಪರೇಷನ್ಸ್ಗೆ
ಒಂದೊಂದು ದಿವಸ ಎಕ್ಸ್ಪ್ಲೇನ್ ಮಾಡುವಷ್ಟು ರೋಚಕ ಕಥೆಗಳಿದಾವೆ. ಹೌದು, ಹೌದು. ಅದ್ರ ಸಮಯ ಇದೆ, ಪರಿಧಿ ಇದೆ. Yes. ಹೀಗಾಗಿ ಬಹಳ ನನಗೆ ಖುಷಿ ಆಯಿತು. ಸೈನಿಕ ಕಾರ್ಯಾಚರಣೆಯನ್ನ ಗುರುತಿಸಿ ಒಬ್ಬ ಮಾಜಿ ಸೈನಿಕನನ್ನೇ ಕರೆದು ಅವರ ಮುಖಾಂತರ ಜನರಿಗೆ ಹೇಳಬೇಕು ಅಂತ ತಾವು ಇಚ್ಛೆ ಪಟ್ರಲ್ಲ, ಅದಕ್ಕೆ ನಾನು ಎಲ್ಲ ನನ್ನ ಗದಗ ಭಾಗದ ಸೈನಿಕ ಬಳಗದ ಪರವಾಗಿ ತಮಗೆ ಕೃತಜ್ಞತೆಯನ್ನು ಅರ್ಪಿಸ್ತೀನಿ. ಧನ್ಯವಾದ. ಲಾಸ್ಟ್ ಒಂದು ಮಾತು ಹೇಳಿ. ಜನರಿಗೆ ಏನ್ ಹೇಳ್ತೀವಿ? ಒಂದೇ, ನಮ್ಮ ದೇಶದಲ್ಲಿ ಶಿಕ್ಷಕ, ಸೈನಿಕ ಮತ್ತು ರೈತ ಇವರಿಗೆ ಕೊಟ್ಟಂತ ಗೌರವ ಯಾರೂ ಕೊಡಲ್ಲ ಬೇರೆಯವರಿಗೆ ಅಷ್ಟು ಸುಲಭವಾಗಿ. ಆದರೆ ಶಿಕ್ಷಕರು ಕಾಲಾಂತರದಲ್ಲಿ ಅದನ್ನು ನೌಕರಿ ಅಂತ ಭಾವಿಸಿದ ಕಾರಣದಿಂದ ಕೆಲವರು ಮತ್ತು ಬೇರೆ ಬೇರೆ ಕಾರಣಕ್ಕಾಗಿ ತಮ್ಮ ಗೌರವವನ್ನು ಉಳಿಸ್ಕೊಳ್ಳೋದಕ್ಕೆ ಪರದಾಡಿದ್ದಾರೆ. ಅದ ಕಿಸಾನ್ ಮತ್ತು ಜವಾನ್, ಜೈ ಜವಾನ್ ಮತ್ತು ಜೈ ಕಿಸಾನ್ ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವ್ರು ಏನ್ ಹೇಳಿದ್ರು, ಅದಕ್ಕೆ ವಾಜಪೇಯಿ ಅವರು ಇನ್ನೊಂದು ಜೋಡಿಸಿದ್ರು ಜೈ ವಿಜ್ಞಾನ್. ಹಾಗಾದ್ರೆ ಪೋಖ್ರಾನ್ ಅಂದ್ರಲ್ಲ, ಹೀಗಾಗಿ ಒಬ್ಬ ಕಿಸಾನನ ಮೇಲೆ, ಒಬ್ಬ ಸೈನಿಕನ ಮೇಲೆ, ಜವಾನನ ಮೇಲೆ ಯಾವತ್ತೂ ನಮ್ಮ ದೇಶದಲ್ಲಿ ಗೌರವ ಕಡಿಮೆ ಆಗೋದಿಲ್ಲ. ಅದಕ್ಕೆ ಬದ್ಧರಾಗಿ ಅವ್ರು ನಡ್ಕೊಳ್ತಾರೆ ಅನ್ನುವಂಥದ್ದು ವಿನಯಪೂರ್ವಕವಾಗಿ ತಮ್ಮೆದುರಿಗೆ ನಾನು ಹೇಳೋದಕ್ಕೆ ಬಯಸ್ತೀನಿ. ಇದೇ ರೀತಿ ಗೌರವ ಪ್ರೀತಿ ಆದರ ಮುಂದುವರಿಯಲಿ. ಅವರ ಮನೋಬಲ ಹೆಚ್ಚಿರುತ್ತೆ. ಅನಗತ್ಯ ಚರ್ಚೆ, ಟಿಪ್ಪಣಿಗಳು ಇನ್ನೊಂದು ಸಂದರ್ಭದಲ್ಲಿ ನಮ್ಮ ಸ್ನೇಹಿತರು ಕರೆದಾಗ ನಾನು ಈಗ ನಡೆದಂತ ಅಗ್ನಿವೀರದ ಬಗ್ಗೆನೂ ಒಂದು ಎಪಿಸೋಡ್ ಮಾಡ್ಬೋದು. ನಾವು ಮಾಡ್ತೀವಿ. ಮಿಲಿಟರಿಗೆ ಸಂಬಂಧಪಟ್ಟಂತ ವಿಷಯ ಬಂದಾಗ, ದೇಶದ ರಕ್ಷಣೆ ವಿಷಯ ಬಂದಾಗ ರಾಜಕೀಯ ಚರ್ಚೆಗಳಾಗಬಾರ್ದು. ಇದು ನಾವು ವಿನಯಪೂರ್ವಕವಾಗಿ ಎಲ್ಲರಲ್ಲಿ ಕೇಳ್ಕೊಳ್ತೀನಿ. ನಾಯಕರುಗಳೇನೋ ಹೇಳಿಕೆ ಕೊಡ್ತಾರೆ, ಆದ್ರೆ ದುರ್ದೈವ ಅಂದ್ರೆ ಇಲ್ಲಿ ಪುಡಿ ನಾಯಕರು ಕೂಡ ಅದಕ್ಕೆ ಸಾಥ್ ಕೊಡೋಕೆ ಶುರು ಮಾಡ್ತಾರೆ. ಅವಾಗ ಸೈನಿಕನ ಮನೋಬಲ ಕುಗ್ಗುತ್ತೆ. ರೈತರ ಬಗ್ಗೆ ಹಗುರವಾಗಿ ಮಾತಾಡಿದಾಗ ರೈತನ ಮನೋಬಲ ಕುಗ್ಗುತ್ತೆ. ಆದ್ರೆ ರೈತ ಮತ್ತು ಸೈನಿಕನಂದು ಯಾವತ್ತೂ ಗೌರವದಿಂದ ಕಾಣ್ರಿ ಅಂತ ವಿನಯಪೂರ್ವಕವಾಗಿ ಎಲ್ಲರಲ್ಲಿ ನಾನು ವಿನಂತಿಸಿಕೊಳ್ತೀನಿ. ಧನ್ಯವಾದ. ಇದುವರೆಗೆ ನಿವೃತ್ತ ಸೇನಾಧಿಕಾರಿ ಹಾಗೂ ನ್ಯಾಯವಾದಿಗಳು ಅವ್ರ ಮಾತುಗಳನ್ನು ಕೇಳಿದರೆ 17 ವರ್ಷದ ಆ ಒಂದು ಅವ್ರ ಜರ್ನಿ, ಅದು ಕಾರ್ಗಿಲ್ ವಿಜಯೋತ್ಸವ, ಕಾರ್ಗಿಲ್ ಕಾರ್ಯಾಚರಣೆ ಎಷ್ಟೊಂದು ರೋಚಕ ಕಥೆ, ಅದು ಎಷ್ಟು ರೋಮಾಂಚನ ನೋಡಿ. ಒಂದು ದೇಶದ ಪ್ರಧಾನಿ ತನ್ನ ಈಗೋ ಅಹಂಕಾರವನ್ನು ಪ್ರದರ್ಶನ ಮಾಡೋದ್ರಿಂದ ಆ ದೇಶಕ್ಕೆ ಎಷ್ಟು ಹಾನಿ, ಇನ್ನೊಂದು ದೇಶಕ್ಕೆ ಎಷ್ಟು ಹಾನಿ, ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಅದೇ ಇದನ್ನು ಕಾರ್ಗಿಲ್ ಕಲಿಸುತ್ತೆ ನಮಗೆ. ಕಾರ್ಗಿಲ್ ವಿಜಯೋತ್ಸವ ಯಾಕೆ ಆಚರಣೆ ಮಾಡ್ತಾರೆ ಅಂದರೆ 73 ದಿನಗಳ ಕಾಲ ತಮ್ಮ ಕುಟುಂಬ, ವೈಯಕ್ತಿಕ ಜೀವನ, ವೈಯಕ್ತಿಕ ಬದುಕು ಎಲ್ಲವನ್ನು ಬಿಟ್ಟು ದೇಶಕ್ಕಾಗಿ 73 ದಿನಗಳ ಕಾಲ ಹೋರಾಟ ಮಾಡ್ತಾರಲ್ಲ ನಮ್ಮ ಸೈನಿಕರು, ಸೇನಾಧಿಪತಿಗಳು. ಅವರು ಬದುಕಂದ್ರೆ ಹೆಂಗೆ, ಅವ್ರನ್ನ ನಾವೆಷ್ಟು ಸ್ಮರಿಸ್ಬೇಕು. ನಮಗೆ ರಕ್ಷಣೆ ಕೊಟ್ಟಿದ್ದಾರೆ. ಅದಕ್ಕೆ ಅವ್ರು ಹೇಳಿದ್ರಲ್ಲ, ಸೈನಿಕ, ಶಿಕ್ಷಕ, ಕೃಷಿಕ, ಈ 3 ದೇಶದ ಬೆನ್ನೆಲುಬು. ಅವರು ನಾವು ಯಾವತ್ತೂ ಮರೆಯೋ ಹಾಗಿಲ್ಲ. ಸೊ ಅವರು ನಮ್ಮನ್ನು ಇವತ್ತು ಸಾಕ್ತಾ ಇದ್ದಾರೆ. ಕೃಷಿಕ ಅನ್ನದಾತ, ಶಿಕ್ಷಕ ಜ್ಞಾನದಾತ, ಸೈನಿಕ ರಕ್ಷಣದಾತ. ಇವರನ್ನ ಯಾವತ್ತೂ ಮರಿಬಾರ್ದು, ಅಗೌರವದಿಂದ ಕಾಣಬಾರ್ದು ಅನ್ನುವಂಥ ಮಾತು ಹೇಳಿದ್ದಾರೆ. ಎಲ್ಲಕ್ಕಿಂತ ಮುಖ್ಯ, ಕಾರ್ಗಿಲ್ ವಿಜಯೋತ್ಸವ ನಾವು ಆಚರಣೆಗೆ ಹಂತದಲ್ಲಿದ್ದೇವೆ. ಬಹಳಷ್ಟು ಖುಷಿ. ನಮ್ಮ ಆಸ್ಕ್ ನ್ಯೂಸ್ಗೆ ಬಂದು ತಮ್ಮ ಸಮಯವನ್ನು ಕೊಟ್ಟು ಕಾರ್ಗಿಲ್ ವಿಜಯೋತ್ಸವದ ಬಗ್ಗೆ, ಕಾರ್ಗಿಲ್ ಯುದ್ಧದ ಹಿನ್ನೆಲೆ, ಮುನ್ನೆಲೆ, ಆದ ಮೇಲೆ ಆದ ಪರಿಸ್ಥಿತಿ, ಇವನ್ನೆಲ್ಲ ಬಹಳಷ್ಟು ಮಾತಾಡ್ಬೋದಿತ್ತು. ಅದರ ಸಮಯ ಸ್ವಲ್ಪ ಇರೋದ್ರಿಂದ ಅವರು ಅಷ್ಟೇ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಇನ್ನಷ್ಟು ಅವ್ರ ಜೊತೆ ಬಹಳಷ್ಟು ಚರ್ಚೆ ಮಾಡ್ತೇವೆ. ಹಂತ ಹಂತವಾಗಿ ಅವರ ವಿಚಾರಗಳನ್ನು ನಾವು ಹಂಚ್ಕೊಳ್ತೇವೆ. ಒಟ್ಟಾರೆ ನಮ್ಮ ಆಸ್ಕ್ ನ್ಯೂಸ್ಗೆ ಬಂದು ತಮ್ಮ ವಿಚಾರಗಳನ್ನು, ಕಾರ್ಗಿಲ್ ಕಾರ್ಯಾಚರಣೆ ಬಗ್ಗೆ ಸಂಪೂರ್ಣ ವಿವರಣೆ ಕೊಟ್ಟಿದ್ದಕ್ಕೆ ಆಸ್ಕ್ ನ್ಯೂಸ್ ವೀಕ್ಷಕರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸರ್. ಧನ್ಯವಾದ.